ಆನೇಕಲ್ ತಾಲೂಕಿನ ಅತ್ತಿಬೆಲೆಯ ನಂಜುಂಡೇಶ್ವರ ಸಮುದಾಯ ಭವನದ ಆವರಣದಲ್ಲಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಮತ್ತು ಕೆನರಾ ಲೀಡ್ ಬ್ಯಾಂಕ್ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಾಗೆಯೇ 3 ತಿಂಗಳ ಹಣಕಾಸು ಸೇರ್ಪಡೆ, ಸ್ಯಾಚುರೇಷನ್ ಅಭಿಯಾನ ಮತ್ತು ಡಿಜಿಟಲ್ ವಂಚನೆ ತಡೆಗಟ್ಟುವಿಕೆ ಮತ್ತು ಬ್ಯಾಂಕುಗಳ ವತಿಯಿಂದ ಸಿಗುವಂತಹ ಸಾಲ ಸೌಲಭ್ಯಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಶ್ರೀಮತಿ ರಶ್ಮಿತಾ ಕಾವತ್, ಝೋನ್ ಮ್ಯಾನೇಜರ್ ರಾಜೀವ್ ಕುಮಾರ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ನ ಬ್ರಾಂಚ್ ಮ್ಯಾನೇಜರ್ ವಿನಯ್, ರಾಜೇಶ್ ದತ್, ರವಿ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಸತೀಶ್, ಸಾಕ್ಷರತಾ ಸಮಿತಿಯ ವಿದ್ಯಾರಾಣಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪೂರ್ಣಿಮಾ, ಅತ್ತಿಬೆಲೆ ಪುರಸಭೆ ವ್ಯವಸ್ಥಾಪಕರಾದ ನಂಜುಂಡಸ್ವಾಮಿ, ಪುರಸಭೆ ಸದಸ್ಯರಾದ ಮುನಿರಾಜು, ತಿಮ್ಮಾರೆಡ್ಡಿ, ನಾರಾಯಣಸ್ವಾಮಿ, ಮುರಳಿ, ಕಾಂತಲಕ್ಷ್ಮಿ, ಮುಖಂಡರಾದ ರಮೇಶ್, ಕೇಶವರೆಡ್ಡಿ, ಶಾಲೆಯ ಮುಖ್ಯೋಪಾಧ್ಯಾಯರಾದ ಹೇಮಾವತಿ ಮತ್ತು ಸ್ಥಳೀಯರು ಭಾಗವಹಿಸಿದ್ದರು. ಎಲ್ಲ ಕೇಳಿದ್ದೀವಿ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಕೇಳಿದ್ದೀವಿ, ಕೆನರಾ ಬ್ಯಾಂಕ್ ಕೇಳಿದ್ದೀವಿ, ಸ್ಟೇಟ್ ಬ್ಯಾಂಕ್ ಕೇಳಿದ್ದೀವಿ, ಬ್ಯಾಂಕ್ ಆಫ್ ಬರೋಡ ಕೇಳಿದ್ದೀವಿ. ಇದೊಂದು ಯಾವ್ದಪ್ಪ ಲೀಡ್ ಬ್ಯಾಂಕ್. ಲೀಡ್ ಬ್ಯಾಂಕ್ ಅಂದ್ರೆ ಬೇರೆ ಏನಲ್ಲ, ಪ್ರಥಮವಾಗಿ ನನ್ನ ಸಂಜೆ ಮಾಡ್ಕೊಳ್ತೀನಿ. ಲೀಡ್ ಬ್ಯಾಂಕ್ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ 108 ಇಲಾಖೆಗಳಿರ್ತವೆ. ಅವರೆಲ್ಲ ಏನ್ ಮಾಡ್ತಾರೆ, ಅಭಿವೃದ್ಧಿ ಮಾಡ್ತಾರೆ, ಡೆವಲಪ್ಮೆಂಟ್ ಮಾಡ್ತಾರೆ. ಹಣಕಾಸು ಇಲಾಖೆ ನಾವೆಲ್ಲ ಇರ್ತೀವಿ. ಅದಕ್ಕೆ ಅಭಿವೃದ್ಧಿಗೆ ಏನ್ ಬೇಕು? ಹಣ ಬೇಕು. ಹಣ ಬೇಕಾದ್ರೆ ನಾವು ಸುಮ್ಮನೆ ಕೊಡುವುದಿಲ್ಲ. ಅವ್ರು ನಮ್ಮಲ್ಲಿ ತೊಡಗಿಸಿದ ಹಣವನ್ನೇ ನಾವು ಅವರಿಗೆ ಕಾಲ ಅನುಗುಣವಾಗಿ ಅವ್ರಿಗೆ ಬೇಕಾದಾಗ ಕೇಳಿದಾಗ ಕೊಡ್ತೀವಿ. ಈ 2 ಅಭಿವೃದ್ಧಿ ಇಲಾಖೆಗಳು, ಈ ಹಣಕಾಸು ಇಲಾಖೆಗಳು, ಈ ಮಧ್ಯದಲ್ಲಿ ಒಂದು ಕೊಂಡಿಯಾಗಿರೋದು, ಒಂದು ಬ್ರಿಡ್ಜ್ ಟೈಪ್ ಇರೋದು ನಾವು ಲೀಡ್ ಬ್ಯಾಂಕ್. ಅಂದ್ರೆ ನಮ್ಮ ಲೀಡ್ ಬ್ಯಾಂಕ್ ಅಂದ್ರೆ 2977 ಬ್ಯಾಂಕಿಂಗ್ ಶಾಖೆಗಳಿವೆ ನಗರ ಜಿಲ್ಲೆಗೆ. ಪಂಜಾಬ್ ಸಿಂಧ್ ಬ್ಯಾಂಕ್ ಸೇರಿ, ಕೆನರಾ ಬ್ಯಾಂಕ್ ಸೇರಿ, ಬ್ಯಾಂಕ್ ಆಫ್ ಬರೋಡ ಸೇರಿ ಎಲ್ಲಾ ಬ್ಯಾಂಕ್ಗಳು ಸೇರಿ 2977 ಸೊ ಆ ಎಲ್ಲಾ ಬ್ರಾಂಚ್ಗಳಿಗೆ ಒಬ್ಬ ರೆಪ್ರೆಸೆಂಟೇಟಿವ್ ಅಥವಾ ಪ್ರತಿನಿಧಿಯಾಗಿ ನಾನು ಇರ್ತೀನಿ. ಯಾವುದೇ ಬ್ಯಾಂಕಿಂಗ್ ಸಂಬಂಧಪಟ್ಟ ವಿಷಯಗಳು ಏನಿದ್ರು, ಕರ್ನಾಟಕ ಸರ್ಕಾರದ ಯಾವುದೇ ಇಲಾಖೆಗಳಿದ್ರು ಮೊದಲಿಗೆ ನನಗೆ ಇದು ಮಾಡ್ತಾರೆ. ನಾನು ಯಾವ ಬ್ಯಾಂಕಿಗೆ ಸಂಬಂಧಪಟ್ಟ ವಿಷಯ ಅನ್ನೋದಕ್ಕೆ ಟೇಕಪ್ ಮಾಡಿ, ಅಂದ್ರೆ ಇದು ನನ್ನ ಸ್ಥೂಲ ಪರಿಚಯ ಕೊಡ್ಲಿಕ್ಕಷ್ಟೇ. ಸೊ ಇವತ್ತಿನ ಮೀಟಿಂಗ್ ಯಾಕೆ ಇದನ್ನ ಹಮ್ಮಿಕೊಳ್ಳಲಾಗಿದೆ ಅಂತ ಯಾರಿಗಾದ್ರು ಗೊತ್ತಿದೆಯಾ? ಎಲ್ಲರೂ ಹೇಳ್ತಾರೆ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಇನ್ಶೂರೆನ್ಸ್. ಯಾಕಂದ್ರೆ ಇದೊಂದು ಭಾರಿ ವಿನೂತನ ಕಾರ್ಯಕ್ರಮ. ಏನೇನೋ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತೀರಿ, ಆದ್ರೆ ಬ್ಯಾಂಕಿಂಗ್ ಕ್ಷೇತ್ರದಿಂದ ಆಗುವ ಕಾರ್ಯಕ್ರಮ ಇದೊಂದು ವಿನೂತನ ಅಲ್ವಾ? ಏನೇನೋ ಕಾರ್ಯಕ್ರಮಗಳಿರ್ತದೆ, ಧಾರ್ಮಿಕ ಕಾರ್ಯಕ್ರಮ, ಇನ್ನೇನೋ ಕಾರ್ಯಕ್ರಮ, ಸ್ಕೂಲ್ ಕಾರ್ಯಕ್ರಮ ಎಲ್ಲಗಳು. ಬಟ್ ಇದು ಆಗಲ್ಲ, ಇದೊಂದು ಭಾರತ. ಈ ಬ್ಯಾಂಕಿಂಗ್ ಸಂಬಂಧಪಟ್ಟ ಕಾರ್ಯಕ್ರಮದಲ್ಲಿ ನಾನು ಬರೀ ಇನ್ಶೂರೆನ್ಸ್ ಮಾತಾಡಿ ಬಂದಿಲ್ಲ. ಮಾತಾಡ್ಲಿಕ್ಕೆ ಹೆಚ್ಚು ಕಡಿಮೆ 8 ವಿಷಯಗಳಿದೆ. ನೀವೆಲ್ಲರೂ ತಲೆಯಲ್ಲಿ ಇಟ್ಕೊಳ್ಬೇಕಂತದ್ದು ಮತ್ತು ತುಂಬಾ ಪ್ರಾಮುಖ್ಯವಾಗಿರ್ಬೋದು. 8 ವಿಷಯಗಳು. ನಾನು ಎಲ್ಲರಿಗೂ ಮೊದಲಿಗೆ ಹೇಳ್ತಿದ್ದೇನೆ, ನಾನೊಬ್ಬ ಇನ್ಶೂರೆನ್ಸ್ ಏಜೆಂಟ್ ಅಲ್ಲ. ಇಲ್ಲಿ ಗೊತ್ತಾಯ್ತಾ? ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕಿನ ಪರವಾಗಿ ಏನೇನು ಆರ್ಥಿಕ ಸಾಕ್ಷರತೆಗೆ ಸಂಬಂಧಪಟ್ಟ ವಿಷಯಗಳನ್ನು ಏನೆಲ್ಲ ಹೇಳ್ಬೇಕು ಅದನ್ನೆಲ್ಲ ಹೇಳಲಿಕ್ಕೆ ಇಲ್ಲಿ ನಿಂತಿದ್ದೇನೆ ಅಲ್ವಾ? ಎಲ್ಲರೂ ಇದ್ದೀರಿ. ಎಲ್ಲರಿಗೇನ ಅಕ್ಕಂದಿರು ಅಂತ ಕರೀಲ್ಲ, ತಂಗಿಯಂದಿರು ಅಂತ ಕರೀಲ್ಲ, ಸಹೋದರರು ಅಂತ ಕರೀಲ್ಲ.
ನನ್ನ ನೋಡಿದ್ರೆ ನೀವೆಲ್ಲರೂ ನನಗೆ ಬಗ್ಗೆ ಕಾಣಿಸ್ತಿದ್ದೀರಿ. ಮತ್ತೊಮ್ಮೆ ನಮಸ್ಕಾರ. ಸೊ ನಾಳಿನ ಭದ್ರತೆಗೆ ಇವತ್ತಿನ ಸಿದ್ಧತೆ ನಾವು ಮಾಡ್ಕೊಳ್ಬೇಕಲ್ಲ. ಸಾಮಾಜಿಕ ಭದ್ರತೆ ಅಂತ ಹೇಳೋದು ಭಾರಿ ಪ್ರಾಮುಖ್ಯ. ಏನು ಸಾಮಾಜಿಕ ಭದ್ರತೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಇರುತ್ತೆ, ಪತಿ ಪತ್ನಿ 2 ಮಕ್ಕಳು ಅಲ್ಲ, ಅದೊಂದು ಕುಟುಂಬ. ಹಾಗೆ 100 ಕುಟುಂಬ ಕೂತ್ಕೊಳ್ಳೆ ಒಂದು ಸಮಾಜ ಆಗಿರುತ್ತೆ. ಅದರಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಅದರದೇ ಆದ ಭದ್ರತೆ ಬೇಕು. ಸರಿಯಾ? ಒಪ್ತಿರಲ್ಲ? ಭದ್ರತೆ ಬೇಕು. ಭದ್ರತೆ ಅಂದ್ರೇನು? ಈಗ ಪತಿ ಪತ್ನಿ 2 ಮಕ್ಕಳು ಇರ್ತಾರೆ, ಅವರಿಗೆ ದುಡಿಮೆ ಯಾರು ತರ್ತಾರೆ? ಹೊರಮನೆ ಇರ್ತಾರೆ. ಹೆಚ್ಚು ಕಡಿಮೆ ಕೆಲವು ಸಂದರ್ಭದಲ್ಲಿ ಪತಿ ಪತ್ನಿ ಇಬ್ರು ತರ್ತಾರೆ, ಇಲ್ಲದಿದ್ರೆ ಪತಿ ತರ್ತಾರೆ ಅಲ್ವಾ? ಕೆಲವು ಪತಿ ತರುವಾಗ ಅದರಲ್ಲಿ ಕೆಲವರು ಸಂಘಟಿತ ಕಾರ್ಮಿಕರು ಇರ್ತಾರೆ, ಅಸಂಘಟಿತ ಕಾರ್ಯಕ್ರಮ ಇರ್ತಾರೆ, ಉದ್ಯೋಗದಲ್ಲಿ ಇರುವವರು ಇರ್ತಾರೆ, ಉದ್ಯೋಗದಲ್ಲಿ ಇರುವವರು ಇರ್ತಾರೆ. ಆದ್ರೆ ಆ ಕುಟುಂಬದಲ್ಲಿ 4 ಜನ ಪತಿ ಪತ್ನಿ 2 ಮಕ್ಕಳು ಇರುವಾಗ ಒಂದು ವೇಳೆ ಅವರು ಯಾವುದೋ ಒಂದು ಅಸಂಘಟಿತ ಕುಟುಂಬದವರಾಗಿದ್ರೆ, ಅಂದ್ರೆ ದಿನಗೂಲಿ ಮೇಲೆ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಕುಟುಂಬಕ್ಕೆ ಎಲ್ಲಾದ್ರೂ ಒಂದು ಊನವಾದ್ರೆ, ತೊಂದರೆ ಆದ್ರೆ, ಆ ಕುಟುಂಬದ ಒಂದು ವರಮಾನ ತರುವ ವ್ಯಕ್ತಿ ಯಾವುದೇ ಕಾರಣದಿಂದ ಅಕಾಲಿಕವಾಗಿ ಕಳ್ಕೊಂಡ್ರೆ, ಸಾವನ್ನಪ್ಪಿದ್ರೆ, ಆ ಕುಟುಂಬದ ಪರಿಸ್ಥಿತಿ ಏನು? ಇದಕ್ಕೆಲ್ಲ ನಿಮ್ಮಿಂದ ನಮಗೆ ಉತ್ತರ ಬೇಕು. ಗೊತ್ತಾಯ್ತಾ? ಉತ್ತರ ನೀವು ಹೇಳಿದ್ರೆ ನಾನು ಹೇಳ್ತೀನಿ, ನಾನೇ ಉತ್ತರ ಹೇಳ್ತೀನಿ. ಈಗ ಬೆಂಗಳೂರು, ಈಗ ಮಳೆಗಾಲ, ಮೇ ತಿಂಗಳು ಪ್ರಾರಂಭ. ಸಾಮಾನ್ಯವಾಗಿ ಜೂನ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ಬೆಂಗಳೂರಿನ ಪ್ರಾಂತ್ಯದ ಒಂದು ಭಾಗದಲ್ಲಿ ಏನೊಂದು ದುರ್ಘಟನೆ ನಡೆಯಿತು. ಒಬ್ಬ ರಿಕ್ಷಾ ಚಾಲಕ, ಅವನು ಓಲಾದೊಟ್ಟಿಗೆ ಲಿಂಕ್ ಇತ್ತು. ಬೆಳಿಗ್ಗೆಯಿಂದ ಸಂಜೆವರೆಗೆ ರಿಕ್ಷಾ ಓಡಿಸ್ಬಿಟ್ಟು ವರಮಾನ ತರ್ತಿದ್ದ. ಬೆಂಗಳೂರು ನಗರ ಪ್ರಾಂತ್ಯದಲ್ಲಿ ಹೆಚ್ಚು ಕಡಿಮೆ ಒಬ್ಬ ರಿಕ್ಷಾ ಚಾಲಕ ಅಪ್ಪ ಅಂತ ಹೇಳಿದ್ರೆ ದಿವಸಕ್ಕೊಂದು 2,000 ರೂಪಾಯಿ ದುಡಿಬಹುದು. ಬೆಳಿಗ್ಗೆಯಿಂದ ಸಂಜೆವರೆಗೆ ರಿಕ್ಷಾ ಓಡಿಸಿದೆ. ಅದೇ ಸ್ವಲ್ಪ ಒಳಗಡೆ ಅಂತ ಹೇಳಿದ್ರೆ 1,200 1,400 ದುಡಿಬಹುದು. ಈಗ 2,000 ರೂಪಾಯಿ ದುಡಿದ್ದೇನೆ ಒಬ್ಬ ರಿಕ್ಷಾ ಚಾಲಕ ಇರ್ಬೋದು, ಅಥವಾ ಬೇರೆ ಯಾರು ದುಡಿಮೆ ಮಾಡೋನು, ಅಥವಾ ನಮ್ಮ ಬೇರೆ ಕಾರ್ಮಿಕರು ಇರ್ಬೋದು, ದಿಗ್ಬಂಧು ಕನ್ಸ್ಟ್ರಕ್ಷನ್ ವರ್ಕರ್ ಯಾರ್ಯಾರು ಇರ್ಬೋದು. ನಿಮ್ಮ ಇದನ್ನ ಕರೆಕ್ಟ್ ಆಗಿ ಸರಿಯಾಗಿ ನಿಮ್ಗೆ ಅರ್ಥೈಸಕ್ಕೆ ಇದೊಂದು ಉದಾಹರಣೆ ಕೊಡ್ತಾ ಇದ್ದೀನಿ, ಆಯ್ತಾ? ಈ ರಿಕ್ಷಾ ಚಾಲಕ 2,000 ರೂಪಾಯಿ ದುಡಿತಾನೆ ದಿವಸಕ್ಕೆ. ಆ ರಿಕ್ಷಾ 2,000 ರೂಪಾಯಿ ದಿವಸಕ್ಕೆ ದುಡಿದ್ರೆ ಅದರಲ್ಲಿ 800 ರೂಪಾಯಿ ಹೆಚ್ಚು ಕಡಿಮೆ ಪೆಟ್ರೋಲು, ಡೀಸೆಲ್, ಕ್ಲೋಸು, ಇದು ಏನೇನೋ ಖರ್ಚಿಗೆಲ್ಲ ಹೋಗುತ್ತೆ ಅಲ್ವಮ್ಮ? ಅಲ್ಲ ತಾಯಿ? ಹೌದಲ್ಲ? ಕಡೆಗೆ ಎಷ್ಟು ಉಳಿದು? ಒಂದು 1,200 ರೂಪಾಯಿ ಉಳಿದು, ಸರಿ ತಾನೆ? ಅದ ನಂತರ 1,200ರಲ್ಲಿ ಇನ್ನೊಂದು 800 ರೂಪಾಯಿ ಯಾವುದಕ್ಕೆ? ಮನೆ ವಾರ್ತೆ, ದವಸ ಧಾನ್ಯ, ಬೇಳೆ, ತರಕಾರಿ, ಅದು ಇದು, ಮಕ್ಕಳ ಫೀಸು, ಯೂನಿಫಾರ್ಮು, ಇನ್ನೇನು ಎಲ್ಲ ಖರ್ಚಾಗಿ ಕಡೆಗೆ ಹೆಚ್ಚು ಕಡಿಮೆ ಎಷ್ಟು ಉಳಿದು? ನೆಕ್ಸ್ಟ್ ಉಳಿದು ಬರೀ 400 ರೂಪಾಯಿ ಅಲ್ವಾ? ನಾನೀಗ ಮಾತನಾಡ್ತಾ ಇರೋದು 4 ಲಕ್ಷ ಇನ್ಶೂರೆನ್ಸ್ ಬಗ್ಗೆ. ಇಲ್ಲಿ ನಿಮಗೆ ದಿವಸ ದುಡಿದಷ್ಟು ಉಳಿಸುದು ಉಳಿತಾಯ ಬರೇ 400 ರೂಪಾಯಿ. 4 ಲಕ್ಷ ರೂಪಾಯಿ ನೀವು ಕ್ರೋಢೀಕರಿಸ್ಬೇಕು, ಸೇರಿಸ್ಬೇಕು, ಉಳಿತಾಯ ಮಾಡ್ಬೇಕಂತ ಹೇಳಿದ್ರೆ ಆ ಕುಟುಂಬ ಅಥವಾ ಪತಿ ಪತ್ನಿ 2 ಮಕ್ಕಳ ಕುಟುಂಬ ಅಂದ್ರೆ ದಿವಸಕ್ಕೆ 400 ರೂಪಾಯಿ ಅಂತ ಹೇಳಿದ್ರೆ ಎಷ್ಟು ದಿವಸ ಬೇಕು 4 ಲಕ್ಷ ಆಗ್ಲಿಕ್ಕೆ? 1,000 ಡೇಸ್ ಬೇಕು ಅಲ್ವಾ? ಸರಿ, ಅದರಲ್ಲೂ 4 ಲಕ್ಷ ಬರೋಬ್ಬರಿ ಉಳಿಸ್ಲಿಕ್ಕಾಗತ್ತಾ? ಮನೆಯಲ್ಲಿದ್ದಾಗ ಆ 3 ವರ್ಷದಲ್ಲಿ ಶೀತ, ಜ್ವರ, ಕೆಮ್ಮು, ಲೂಸ್ ಮೋಷನ್, ಅದು ಇದು, ಡಾಕ್ಟರ್ ಖರ್ಚು, ಅದು ಇದನ್ನೆಲ್ಲ ಬರ್ಬೋದು, ಖರ್ಚೆಲ್ಲ ಹೋಗ್ಬೋದು ಅಲ್ವಾ? ಹಾಗೆ ಅದು ಯಾವುದು ಬರ್ತಾ ಇದ್ರೆ ಇದು ಉಳಿದಿದೆ ಅಲ್ವಾ? ಹಾಗಾಗಿ ಈಗ ಆ 4 ಲಕ್ಷ ಬರ್ತದಲ್ಲ, ಈಗ ನಾನು ಹೇಳಿದೆ ರಿಕ್ಷಾ ಚಾಲಕನ ಬಗ್ಗೆ ಹೇಳಿದೆ ಅಲ್ವಾ? ಆ ರಿಕ್ಷಾ ಚಾಲಕ ಬೆಳಿಗ್ಗೆಯಿಂದ ಸಂಜೆ ರಿಕ್ಷಾ ಓಡಿಸ್ಬಿಟ್ಟು ಆ ದಿವಸ
ಬೆಂಗಳೂರಿನಲ್ಲಿ ಯಾವುದೋ ಒಂದು ಭಾಗದಲ್ಲಿ ರಿಕ್ಷಾವನ್ನ ಒಂದು ಮರದ ಕಡೆ ನಿಲ್ಲಿಸಿದ್ದ. ಸಾಮಾನ್ಯ ಇದೇ ಸಮಯ ಸಂಜೆ ಹೊತ್ತು ರಿಕ್ಷಾ ಚಾರ್ಜ್ ನಿಲ್ಸಿದಾಗ ಏನಾಯ್ತು, ಮರದ ಕೊಂಬೆ ರಿಕ್ಷಾದ ಮೇಲೆ ಬಿತ್ತು. ಆಯ್ತಾ, ರಿಕ್ಷಾ ಮೇಲೆ ಬಿದ್ದು ರಿಕ್ಷಾ ಜಖಮ್ ಆಯಿತು. ಆಟೋ ರಿಕ್ಷಾ ಜಖಮ್ ಆಗುವುದರೊಂದಿಗೆ ಆತನು ಹಸು ನೀಡಿದ. ಅವನು ಸಾವನ್ನಪ್ಪಿದ, ಮರಣ ಅಪ್ಪಿದ. ಈಗ ಇಂಥದೇ ಕುಟುಂಬ ಬೇರೆ ಬೇರೆ ಯಾವ್ದಾದ್ರು ಸಂಘಟನೆ ಕಾರ್ಯಕ್ರಮದಲ್ಲಿ ಇದು ದುಡಿಮೆ ಮಾಡ್ಕೊಂಡಿರ್ಬೋದು. ಅಂತ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿ ಉಳಿದಿರುವುದು ಒಬ್ಬ ಪತ್ನಿ, 2 ಮಕ್ಕಳು, ಬೇರೆ ಯಾವುದೇ ಆದಾಯದ ಮೂಲ ಇಲ್ಲದಿದ್ರೆ ಅವ್ರು ಏನ್ ಮಾಡ್ಬೇಕು ಅವ್ರ ಮುಂದಿನ ಜೀವನಕ್ಕೆ? ಇದೊಂದು ಪ್ರಶ್ನೆ ಅಲ್ವಾ? ಇದು ಯಾವುದೇ ಕುಟುಂಬದಲ್ಲಿ ಯಾರಿಗೂ ಆಗ್ಬಾರ್ದು, ಬಟ್ ಹಾಗೆ ದುರದೃಷ್ಟ ಯಾರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಗೊತ್ತಾಗಿಲ್ಲ. ನಾನು ಹೇಳ್ತಿದ್ದೀನಿ, ಇಂಥ ಸಂದರ್ಭದಲ್ಲಿ ಯಾರು ಕಳ್ಕೊಂಡ್ರ ಆ ಕುಟುಂಬ, ಆ ರಿಕ್ಷಾ ಚಾಲಕ, ಈ 2 ಇನ್ಶೂರೆನ್ಸ್ ಯಾವುದು PMJJBY ಅಂಡ್ PMSBY ಅಂತ ಹೇಳುವಂತದ 2 ಇನ್ಶೂರೆನ್ಸ್ ಅನ್ನ ಮಾಡ್ಕೊಂಡಿದ್ದಿದ್ರೆ ಏನಾಗ್ತಿತ್ತು, ಅವನ ಸಂಸಾರಕ್ಕೆ ಬರೀ 15 ದಿವಸಗಳಲ್ಲಿ 4 ಲಕ್ಷ ರೂಪಾಯಿ ಅವನ ಅಕೌಂಟಿಗೆ ಜಮಾ ಆಗ್ತಿದೆ. 4 ಲಕ್ಷ ರೂಪಾಯಿ ಜಮಾ ಆದ ಕೂಡಲೇ ನೀವು ಮರಣ ಒಪ್ಪಿದವರು ಹಿಂದಕ್ಕೆ ಬರ್ತಾರಾ? ಸಹಜ, ಎಲ್ಲರಿಗೂ ಗೊತ್ತಿರುವಂತದ್ದೇ. ಮರಣ ಒಪ್ಪಿದರೆ ನಾವು ಕಳ್ಕೊಂಡಿದ್ದೇವೆ ಅಲ್ವಾ? ಆದ್ರೆ ಅವಳು ಮರಣ ಒಪ್ಪಿದಾಗ ಸಾಮಾಜಿಕ ಭದ್ರತೆ, ಆರ್ಥಿಕ ಭದ್ರತೆ ಎರಡೂ ಉಂಟಾಯಿತು. ಸಾಮಾಜಿಕ ಭದ್ರತೆ ವ್ಯಕ್ತಿಯನ್ನು ಕಳ್ಕೊಂಡಿರುವುದು, ಅದನ್ನ ನಾವು ಸರಿಪಡಿಸಲಿಕ್ಕೆ ಆಗುದಿಲ್ಲ. ಆದರೆ ಆರ್ಥಿಕ ಭದ್ರತೆಯಿಂದ ಆ ಕುಟುಂಬ ಕಾಪಾಡಬಹುದು. ಹೇಗಂದ್ರೆ ಆ ವ್ಯಕ್ತಿ ಮರಣ ಒಪ್ಪಿನವರು ಆ ಕುಟುಂಬಕ್ಕೆ ದುಃಖವನ್ನು ಮರೆಯುವ ಮುಂದಿನ 3 ತಿಂಗಳು 6 ತಿಂಗಳು ಮರೆಯುವುದರಿಂದ ಈ 4 ಲಕ್ಷ ರೂಪಾಯಿ ಅವರಿಗೆ ಕುಟುಂಬಕ್ಕೆ ಸಹಾಯ ಮಾಡ್ತೀವಿ. ಸರಿಯಾ? ಎಲ್ಲರಿಗೂ ಅರ್ಥ ಆಯ್ತಾ ನಾ ಹೇಳಿದ್ದು? ಆಯ್ತಾಯ್ತಾ? ಹೀಗಿರುವಾಗ ನಾನು ಹೇಳ್ತಿರೋದು 2 ಇನ್ಶೂರೆನ್ಸ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಯಾವುದು? PMJJBY, ಇನ್ನೊಂದು PMSBY. PM ಅಂದ್ರೇನು? ಪ್ರೈಮ್ ಮಿನಿಸ್ಟರ್. ಅದೆರಡು ಅಕ್ಷರ ಆಚೆ ಬಿಟ್ಬಿಡಿ. ಈಚೆಗೆ BY ಅಂದ್ರೇನು? ವಿಮಾ ಯೋಜನೆ. ಅವೆರಡು ಬಿಟ್ಬಿಡಿ. JJ ಅಂದ್ರೆ ಜೀವನ ಜ್ಯೋತಿ. ಇದೇ ಜ್ಯೋತಿ, ನಿಮ್ಮ ಜೀವನ ಜ್ಯೋತಿಯಾಗಿ ಬೆಳಗಿರ್ಬೇಕು ಅಂತೇಳಿ, ಗೊತ್ತಾಗಲಿಲ್ಲ? ಜೀವನ ಜ್ಯೋತಿ ವಿಮಾ ಯೋಜನೆ. ಹಾಗೆ ಅದರಂತೆ ಸುರಕ್ಷಾ ಬೀಮಾ ಯೋಜನೆ ಅಂತ ಹೇಳೋದು ಈ 2 ಯೋಜನೆ. ಬೇರೆ ವಿಷಯಗಳು ಮಾತಾಡ್ಲಿಕ್ಕಿದೆ. ಇನ್ಶೂರೆನ್ಸ್ ಬಗ್ಗೆ ಪ್ರಥಮವಾಗಿ ಹೇಳ್ತೀನಿ. ನಾನು ಮೊದಲೇ ಹೇಳ್ತಾ ಇದ್ದೇನೆ, ಯಾರೇ ಇನ್ಶೂರೆನ್ಸ್ ಅಂತೇಳಿ ಹೇಳಿದ್ಕೊಳ್ಳು ಮುಖ ಕಿತ್ಕೊಂಡು ಹೋಗ್ತಾರೆ ಸಾಮಾನ್ಯವಾಗಿ ಎಲ್ಲರೂ. ಬಟ್ ಇದು ಆ ಇನ್ಶೂರೆನ್ಸ್ ಬೇರೆ, ಈ ಇನ್ಶೂರೆನ್ಸ್ ಬೇರೆ. ಅರ್ಥ ಮಾಡ್ಕೊಳ್ಳಿ. ಈಗ ನೋಡಿ, PMJJBY ಇನ್ಶೂರೆನ್ಸ್ ಅಲ್ಲಿ ವಯೋಮಿತಿ ಎಷ್ಟು? 18 ರಿಂದ 50 ವರ್ಷ. 2 ಲಕ್ಷ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಗೊತ್ತಾಯ್ತಲ್ಲ? ಅದೇ ರೀತಿ ಗೊತ್ತಾಯ್ತಲ್ಲ, ಈ ಇನ್ಶೂರೆನ್ಸ್ ನಲ್ಲಿ ಯಾವುದೇ ವ್ಯಕ್ತಿ ಸಾಮಾನ್ಯ ಹೇಗೋ ಸಾವನ್ನಪ್ಪಿದರೆ, ಸಾಮಾನ್ಯ ಸಂದರ್ಭದಲ್ಲಿ ಸಹಜವಾಗಿಯೂ ಹೇಗೆ ಸಾವನ್ನಪ್ಪಿದ್ರೆ ಆ ನಾಮಿನೇಷನ್ ಕೊಟ್ಟಂತ ವ್ಯಕ್ತಿಗೆ 2 ಲಕ್ಷ ರೂಪಾಯಿ ಅವರ ಅಕೌಂಟಿಗೆ ಸುಲಭವಾಗಿ ಸಿಗುತ್ತೆ. ಅದಕ್ಕೆ ನಿಮ್ಗೆ ಎಲ್ಲಿಯಾದ್ರೂ ಕ್ಲೇಮ್ ಮಾಡ್ಲಿಕ್ಕೆ ಸಹಜವಾಗಿ ನಮ್ಮ ಫೈನಾನ್ಷಿಯಲ್ ಲಿಟರಸಿ ಕೌನ್ಸಿಲರು ಮತ್ತೆ ಸಹಕಾರಿ, ಇವನ್ ಆಶಾಕಾರರು ಅವರೆಲ್ಲ ಸಹಾಯ ಮಾಡ್ತಾರೆ. ಗೊತ್ತಾಗಿಲ್ಲ? ಇದು 18 ರಿಂದ 50 ವರ್ಷದವರೆಗೆ ಯಾರಾದ್ರೂ ಮಾಡ್ಕೊಳ್ಬೋದು. ಯಾರಾದ್ರೂ ಅಂದ್ರೆ ಬರೇ ಬಡವರು ಮಧ್ಯಮ ವರ್ಗದವರು ಅಂತೇನಿಲ್ಲ, ಇವನ್ ಅಫಿಷಿಯಲ್ಸ್ ಸಹ. ನಾನು ಸಹ ಮಾಡ್ಕೊಂಡಿದ್ದೀನಿ, ನನ್ಗೆ ಎಲ್ಲೆಲ್ಲಿ ಯಾವ್ದಿದೆ, ನನ್ನ ಪತ್ನಿಗೆ ಸಹ ಮಾಡ್ತಿದ್ದೀನಿ. ಹಾಗೆ ನೀವೆಲ್ಲರೂ ಮಾಡ್ಕೊಳ್ಬೇಕಂತ ಹೇಳಿರುವುದು ಇವತ್ತಿನ ಸಭೆಯ ಒಂದು ಮುಖ್ಯ ಉದ್ದೇಶ. ಗೊತ್ತಾಯ್ತಲ್ಲ? ಏನಾದ್ರೂ ಗೊಂದಲ ಇದೆಯಾ ಇದರಲ್ಲಿ? ಗೊಂದಲ ಇಲ್ಲ. ಒಂದು ಇನ್ಶೂರೆನ್ಸ್ ಬಗ್ಗೆ ನಾನು ಹೇಳಿದೆ ಅಲ್ವಾ? ಇನ್ನೊಂದು PMSBY ಸುರಕ್ಷಾ ಬೀಮಾ ಯೋಜನೆ. ಇದು ಎಷ್ಟು ಕಟ್ಟಲಿಕ್ಕಿರೋದು? ಬರೇ 20 ರೂಪಾಯಿ, 20 ರೂಪೀಸ್. ಒಂದು ಕಾಫಿ ಟೀ ಸಹ 20 ರೂಪಾಯಿ ಆಗುತ್ತೆ ರೋಡ್ ಸೈಡ್ ಅಲ್ಲಿ.
ಗೊತ್ತಾಗ್ಲಿಲ್ವಾ? 20 ರೂಪಾಯಿ ಕೊಟ್ರೆ ಈ 2 ಇನ್ಶೂರೆನ್ಸ್ಗಳನ್ನ, ಇದೇನು ಅಪಘಾತ ವಿಮೆ. ಈಗ ನಾನು ಯಾವುದೋ ಒಂದು ರಿಕ್ಷಾ ಚಾಲಕನ ವಿಷಯ ಹೇಳಿದೆ, ಅಲ್ಲಿ ಏನಾಯ್ತು, ಅಪಘಾತ ಆಯ್ತು. ಅಪಘಾತ ಆದಾಗ ಬರೀ 20 ರೂಪಾಯಿ ಮಾಡಿದ್ರೆ 2 ಲಕ್ಷ ರೂಪಾಯಿ ಸಾವನ್ನ ಹೋಗ್ತಿದ್ದ. ಹಾಗಾಗಿ ಅದಕ್ಕೆ ಇನ್ನೊಂದು 2 ಲಕ್ಷ, 4 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ಸರ್ಕಾರದಿಂದ ಸಂದಾಯ ಆಗ್ತಿತ್ತು. ಇದು ಮಾಡ್ಕೊಡ್ಬೇಕಂತ ಹೇಳುದು ಹೇಳಿದ್ರು. ಇದು ಯಾರು? ನಾನು ಹೇಳಿದೆ, ಇದು ಇನ್ಶೂರೆನ್ಸ್ ಏಜೆಂಟ್ ಅಲ್ಲ. ಈ ಕಾರ್ಯಕ್ರಮ, ಈ ಆಯೋಜನೆ, ಈ ಅಭಿಯಾನದ ಹಿಂದೆ ಯಾರೆಲ್ಲ ಇದ್ದಾರೆ? ಕೇಂದ್ರ ಸರ್ಕಾರ ಇದೆ, ರಾಜ್ಯ ಸರ್ಕಾರ ಇದೆ, ಜಿಲ್ಲಾಡಳಿತ ಇದೆ, ತಾಲೂಕು ಆಡಳಿತ ಇದೆ, ಪುರಸಭಾ ಆಡಳಿತ ಇಲ್ಲೇ ಇದ್ದಾರೆ, ಆಯ್ತಾ? ರಿಸರ್ವ್ ಬ್ಯಾಂಕ್ ಇದೆ, ಪ್ರತಿಯೊಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಇದೆ, ನಿಮ್ಮ ಹಿಂದ್ಗಡೆ ಕೆನರಾ ಬ್ಯಾಂಕ್ ಇದೆ. ಎಲ್ಲಾ ಬ್ಯಾಂಕಿನ ಒಂದಾನೊಂದು ಕಾಲದಲ್ಲಿ ಏನಿತ್ತು, ನಿಮ್ಗೆ ಬ್ಯಾಂಕಿನಿಂದ ಯಾವುದೇ ಸೌಕರ್ಯ ಬೇಕಾದ್ರೆ ಬ್ಯಾಂಕಿಗೆ ಹೋಗ್ಬೇಕಿತ್ತು ನೀವು. ಈಗ ನಾವೆಲ್ಲರೂ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಬೇರೆ ಸ್ಥಳಕ್ಕೆ ಹೋಗ್ತೇವೆ. ಗೊತ್ತಾಗಿಲ್ಲ? ನಾವೆಲ್ಲರ ನಿಮ್ಮ ಸೇವಕರು, ಹಾಗಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಆಯ್ತಾ? ಅದಕ್ಕಾಗಿ ನೀವೆಲ್ಲ ನೋಡಿ, ಈಗ ನೀವೊಂದು ಪ್ರೈವೇಟ್ ಖಾಸಗಿ ಇನ್ಶೂರೆನ್ಸ್ ಕಂಪನಿ ಹೋಗಿ 4 ಲಕ್ಷ ರೂಪಾಯಿ ಆಯ್ತಾ ಇನ್ಶೂರೆನ್ಸ್ ಬೇಕಂತ ಹೇಳಿ, ನಿಮ್ಗೆ ಎಷ್ಟೆಲ್ಲ ಖರ್ಚಾಗತ್ತೆ ಅಂತ ಹೇಳಿ ನಮ್ಗೆ ಫೋನ್ ಮಾಡಿ ನಾಳೆ ಹೇಳಿ. ಇನ್ಶೂರೆನ್ಸ್ ಕವರ್ ಮಾಡ್ಬೇಕಾದ್ರೆ ನಿಮ್ಮ ಬ್ಲಡ್ ಟೆಸ್ಟ್, ಶುಗರ್ ಟೆಸ್ಟ್, ಇನ್ನೇನೇನೋ BP ಟೆಸ್ಟ್, ಆ ಟೆಸ್ಟ್, ಈ ಟೆಸ್ಟ್ ಅಂತೆಲ್ಲ ಮಾಡುವಾಗ ಪ್ರಾರಂಭಿಕ ಹಂತದಲ್ಲೇ ನಿಮ್ಗೆ ಎಲಿಜಿಬಿಲಿಟಿ ಅರ್ಹತೆ ಇದೆಯೋ ಇಲ್ವೋ ಇನ್ಶೂರೆನ್ಸ್ ಕವರ್ ಅಂತೇಳಿ ಮಾಡ್ಲಿಕ್ಕೆ ಹೇಳುವಾಗ್ಲೇನೆ 5,000 ರೂಪಾಯಿ ಹೋಗಿ ಖರ್ಚಾಗಿರುತ್ತೆ, ಆಯ್ತಾ? ಸರಿಯಾ ಅಲ್ವಾ ತಾಯಿ? ಇದಷ್ಟಾದ ಮೇಲೇನು ಇಲ್ಲ, ನಿಮ್ಗೆ ಇನ್ಶೂರೆನ್ಸ್ ಕವರ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ BP ಜಾಸ್ತಿ ಇದೆ, ಶುಗರ್ ಕಡಿಮೆ ಇದೆ, ಅಥವಾ ಲೋ ಶುಗರ್ ಇದ್ದು, ಹೈ ಶುಗರ್ ಇದ್ದು, ಏನೇನೋ ಹೇಳ್ಬಿಟ್ಟು ವಾಪಸ್ ಬೇಕು. ಇದರಲ್ಲಿ ಏನಿಲ್ಲ, ನಿಮ್ದು BP ಶುಗರ್ ಟೆಸ್ಟ್ ಬೇಡ, ಆ ಟೆಸ್ಟ್ ಬೇಡ, ಈ ಟೆಸ್ಟ್ ಬೇಡ. ಇದು ಸಮಾಜಮುಖಿ ಕಾರ್ಯಕ್ರಮ. ಬರೀ 456 ರೂಪಾಯಿ. 456 ರೂಪಾಯಿ ಅಂದ್ರೆ ಎಷ್ಟು? ಒಂದು ಪಿಜ್ಜಾದ ದುಡ್ಡು. ಮಕ್ಕಳಿಗೆ ಪಿಜ್ಜಾ ಕೊಡ್ತಾರಲ್ಲ, ಅದು ದುಡ್ಡು. ಇದು ವಾರ್ಷಿಕ, ಒಂದು ವರ್ಷಕ್ಕೆ ಒಂದ್ಸರಿ ಕಟ್ಟುವಂತ. ಗೊತ್ತಾಯ್ತಲ್ಲ? ಯಾರಿಗಾದ್ರೂ ಗೊಂದಲ ಇದೆಯಾ? ಇದ್ರಲ್ಲಿ ಇದ್ದವರಿಗೆ ಏನಾದ್ರೂ ಗೊಂದಲ ಇದೆಯಾ? ಅಂದ್ರೆ ಗೊಂದಲ ಆಗಿದೆ, ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕು. ಗೊಂದಲ ಇಲ್ಲ, ಇದೆಲ್ಲ ಮಾಡ್ಕೊಳ್ಬೇಕು. ಈಗ ಗೊಂದಲ ಅಂದ್ರೆ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳೋದು ನಿಮ್ಗೆ ತಿಳಿಬೇಕು ಅಲ್ವಾ? ಕ್ಲೈಮ್ ಮಾಡ್ಕೊಳ್ಬೇಕು. ಇದನ್ನ ಎಲ್ಲಿ ಪಡಿಬೇಕು, ಹೇಗೆ ಕ್ಲೈಮ್ ಮಾಡ್ಕೊಳ್ಬೇಕು? ಪಡೆಯುವುದಲ್ಲಿ ಎಲ್ಲಾ ಬ್ಯಾಂಕುಗಳಲ್ಲಿ, ಪೋಸ್ಟ್ ಆಫೀಸ್, ಪೇಮೆಂಟ್ ಬ್ಯಾಂಕ್ಗಳಲ್ಲಿ, ಎಲ್ಲಾ ಬ್ಯಾಂಕ್ಗಳಲ್ಲಿ ಹೆಚ್ಚು ಕಡಿಮೆ 49-50 ಬ್ಯಾಂಕ್ಗಳಲ್ಲಿ ಲಭ್ಯ ಇದೆ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನಲ್ಲೂ ಇದೆ, ಕೆನರಾ ಬ್ಯಾಂಕ್ ನಲ್ಲೂ ಇದೆ, ಸ್ಟೇಟ್ ಬ್ಯಾಂಕ್ ನಲ್ಲೂ ಇದೆ. ಬ್ಯಾಂಕ್ ಯಾವ ಬ್ಯಾಂಕ್ ನಲ್ಲಿ ನಿಮ್ಗೆ ವ್ಯವಹಾರ ಇದೆ ಅಲ್ಲಿ ಮಾಡಿಕೊಳ್ಳಿ. ಹಾಗೆ ಮಾಡಿಕೊಂಡು ಅದು ಪ್ರತಿ ಸರಿ ನಿಮ್ಮ ಅಕೌಂಟ್ ಇಲ್ಲಿ ಅದು ಅಕೌಂಟ್ ಇಂದ ಕಟ್ ಆಗುತ್ತೆ ಅಂತ ಹೇಳಿ ನೋಡ್ಕೊಳ್ಬೇಕು, ಆಯ್ತಾ? ನಿಮ್ಗೆ ಅದಕ್ಕೆ ಪಾಲಿಸಿ ಬರ್ತದ? ಪಾಲಿಸಿ ಅಂತ ಏನ್ ಬರುವುದಿಲ್ಲ. ಯಾವುದೇ LIC ಸ್ವಲ್ಪ ನಿಶಬ್ದವಾಗಿರಿ, ಹೆಚ್ಚು ನಿಮ್ಮ ಸಮಯ ತಗೊಳ್ಳೋದಿಲ್ಲ, ಬರೀ 10 ನಿಮಿಷ ಮಾತಾಡ್ತೀನಿ. ಇದಕ್ಕೆ ಪಾಲಿಸಿ ಗೀಲಿಸಿ ಅಂತ ಏನೋ ಒಂದನ್ನ ಕೊಡೋದಿಲ್ಲ. ನಿಮ್ಮ ಪಾಸ್ಬುಕ್ ನಲ್ಲಿ ಆ ಅಕೌಂಟ್ 436 ರೂಪಾಯಿ, ಮತ್ತೊಂದು 20 ರೂಪಾಯಿ ಅಕೌಂಟ್ ಇಂದ ಡೆಬಿಟ್ ಆಗಿದೆಯಾ ನೋಡ್ಕೊಳ್ಳಿ, ಗೊತ್ತಾಯ್ತಾ? ಇಷ್ಟ ಆಗಿದೆ. ಇತ್ತೀಚೆಗೆ ಮಾಯಸಂದ್ರ ಒಂದು ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಜುಲೈ 1ನೇ ತಾರೀಕಿಗೆ ಒಬ್ಬ ಅಹಮದ್ ಅಂತೇಳಿ BMTC ಡ್ರೈವರ್ ಇದ್ರು, ಅಹಮದ್ ಅಂತೇಳಿ. ಅವರ ಪತ್ನಿ ಮಾಯಸಂದ್ರದಲ್ಲಿ ಹೀಗೆ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಆಕ್ಸಿಡೆಂಟ್ ಆಯ್ತು. ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಅವ್ರದ್ದು ಚಿಕಿತ್ಸೆ ಫಲಕಾರಿಯಾಗಿಲ್ಲ, ಅವರು ಹಸು ನುಗ್ಗಿದ್ರು. BMTC ಡ್ರೈವರ್ ಪತ್ನಿ, ಗೊತ್ತಾಯ್ತಾ? ಅವರು ಅದು ಹೀಗೆ ಇನ್ಶೂರೆನ್ಸ್ ಮಾಡ್ಕೊಂಡಿದ್ರು. ಜುಲೈ 1ನೇ ತಾರೀಕಿಗೆ ಮಾಯಸಂದ್ರದಲ್ಲಿ 4 ಲಕ್ಷ ರೂಪಾಯಿ ಚೆಕ್ ಅನ್ನ ಇದೇ ಮೇಡಮ್ ಇದ್ರು, ಇನ್ಯಾರೋ ಬ್ಯಾಂಕ್ ಅಧಿಕಾರಿಗಳಿದ್ರು, ಅವ್ರ ಮುಖಾಂತರ ಅವರಿಗೆ ಹಸ್ತಾಂತರಿಸಲಾಯಿತು. ಗೊತ್ತಾಯ್ತಾ? ಹೇಳಿದಂತೆ ಇದು 4 ಲಕ್ಷ ರೂಪಾಯಿ ನನ್ಗೆ ಲೆಕ್ಕಕ್ಕಿಲ್ಲ, ನನ್ನ ನಗಣ್ಯ ಅಂತ ಹೇಳಿದಾರ ಇದ್ದೀರಾ? 4 ಲಕ್ಷ ರೂಪಾಯಿ ಏನ್ರಿ ನನ್ಗೆ ದೊಡ್ಡ ವಿಷಯನೇ ಅಲ್ಲ ಅಂತ ಹೇಳಿದಾರ ಇದ್ದೀರಾ? ಇಲ್ಲಲ್ಲ, ಎಲ್ಲರಿಗೂ 4 ಲಕ್ಷ ರೂಪಾಯಿ ದೊಡ್ಡದಾದ ಮೊತ್ತ.
ಸೊ 4 ಲಕ್ಷ ರೂಪಾಯಿ ಬರುವುದಾದ್ರೆ 456 ರೂಪಾಯಿ ಕಟ್ಟಲಿಕ್ಕೆ ದೊಡ್ಡದಲ್ಲ ಅಂತ ಹೇಳುವವರು ಇದೀರಿ ಅಲ್ವಾ? ಸರಿ, ಇಷ್ಟೆಲ್ಲ ಮಾಡಿಕೊಂಡು ಯಾವುದೇ ದುರದೃಷ್ಟವಶ ಎಲ್ಲಾದ್ರೂ ಯಾರದೇ ಕುಟುಂಬದಲ್ಲಿ ಏನೋ ಇನ್ಶೂರೆನ್ಸ್ ಮಾಡಿದ್ದಾಗಿಯೂ ಇಂಥದ್ದೇನಾದರೂ ದುರ್ಘಟನೆ ಅಥವಾ ಅಕಾಲಿಕವಾಗಿ ಮರಣ ಹೊಂದಿದ್ರೆ ಇನ್ಶೂರೆನ್ಸ್ ಇದ್ರೆ 30 ದಿವಸಗಳೊಳಗಾಗಿ ನಿಮ್ಮ ಯಾವ ಪ್ರತ್ಯೇಕ ಬ್ಯಾಂಕ್ಗಳಲ್ಲಿ ಹೋಗಿ ಅಲ್ಲಿನ ವ್ಯವಸ್ಥಾಪಕರು ಮಾತಾಡಿ ನಿಮ್ಮ ಅಪ್ಲಿಕೇಶನ್ ಆಯ್ತಾ, ಡೆತ್ ಸಹಜ ಸಾವಾಗಿದ್ರೆ ಅದಕ್ಕೆ ಡೆತ್ ಸರ್ಟಿಫಿಕೇಟ್, ನಿಮ್ಮ ಗುರುತಿನ ಚೀಟಿ, ಪಾಸ್ಬುಕ್ ಇದು ಮಾಡಿಬಿಟ್ರೆ ನಾಮಿನಿಗೆ ಹಣವನ್ನ ತಲುಪಿಸ್ತಾರೆ. ಅದೇ ರೀತಿಯಾಗಿ 30 ದಿವಸಗಳ ಒಳಗಾಗಿ ನೀವು ಅವರಿಗೆ ಎಲ್ಲವನ್ನು ಲಗತ್ತಿಸಿ ಒದಗಿಸಿರ್ಬೇಕು. ಅದೇ ರೀತಿ ಯಾವುದು ಅಪಘಾತದಲ್ಲಿ ಏನಾಗಿದ್ರೆ ಅದಕ್ಕೆ ಒಂದು FIR ಇರ್ತದೆ. ಯಾಕಂದ್ರೆ ವಾಹನ ಅಪಘಾತ ಆದ್ರೆ FIR ಅವ್ರಿಗೆ ಇರುತ್ತದೆ. ಕೆಲವು ಸರಿ ಅಪಘಾತ ಅಂತ ಹೇಳಿದ್ರೆ ಅದೇ ಬರೇ ವಾಹನ ಅಪಘಾತ ಅಂತ ಇರುವುದಿಲ್ಲ. ಒಮ್ಮೊಮ್ಮೆ ಯಾವುದು ಬಿಲ್ಡಿಂಗ್ ಇಂದ ಯಾವ್ದು ಕನ್ಸ್ಟ್ರಕ್ಷನ್ ವರ್ಕರ್ಗಳು ಬಿದ್ದು ಏನೋ ಆಕಸ್ಮಿಕವಾಗಿರ್ಬೋದು. ಇಂಥ ಸಮಯದಲ್ಲೂ ಇದು ಒಂದು ಅಪಘಾತವಾಗಿ ಪರಿಗಣಿಸಿ ಅದಕ್ಕೂ ಸಹ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಒಟ್ಟು 4 ಲಕ್ಷ ರೂಪಾಯಿ. ಈ 4 ಲಕ್ಷ ರೂಪಾಯಿಯನ್ನ ಪ್ರತಿಯೊಬ್ರು, ಇದು ಯಾರು ನಾನು ನಿಮಗ್ ಮಾತ್ರ ಹೇಳಿದ್ದ, ನಿಮಗ್ ಮಾತ್ರ ಅಲ್ಲ, ನೀವು ನಿಮ್ಮ ಕುಟುಂಬದವರು ನಿಮ್ಮ ಮನೆಯಲ್ಲಿ 18 ದಾಟಿ 70 ವರ್ಷದವರೆಗೆ ಎಷ್ಟೆಲ್ಲ ಸದಸ್ಯರಿದ್ದಾರೆ ಅವರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ನೆರೆಹೊರೆಯವರಿಗೆ, ನಿಮ್ಮ ರಿಲೇಷನ್ಸ್ ಯಾರೆಲ್ಲ ಇನ್ವಾಲ್ವ್ ಆಗಿಲ್ಲ ಎಲ್ಲರಿಗೂ ಹೇಳಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಇದನ್ನ ಭಾರತ ಸರ್ಕಾರ 144 ಕೋಟಿ 91 ಕೋಟಿ ಎಲ್ಲ 18 ರಿಂದ 70 ವರ್ಷದವರೆಗಿದ್ದಾರೆ. ಪ್ರತಿ 97 ಕೋಟಿ ಜನರಿಗೂ ಮಾಡ್ಬೇಕಂತಿದೆ. ಬರೇ ನಾವು ಇಲ್ಲಿ ಮಾತಾಡಿದ್ರೆ ಈ ಕಾರ್ಯ ಸುಗಮವಾಗಿ ಆಗುದಿಲ್ಲ. ನೀವು ಇಲ್ಲಿ ಹೆಚ್ಚು ಕಡಿಮೆ 100 ಜನ ಇದ್ದೀರಿ, ಒಬ್ಬೊಬ್ರು ಇನ್ನೊಂದು 100 ಜನರಿಗೆ ಹೇಳಿದ್ರೆ 10,000 ಜನಕ್ಕೆ ತಲುಪಿಬಿಟ್ಟು ಈ ಕಾರ್ಯ. ಯಾಕಂದ್ರೆ ದೇಶವನ್ನ ಮುನ್ನಡೆಸುವ ದಾರಿಯಲ್ಲಿ ಎಲ್ಲರೂ ಚೆನ್ನಾಗಿ ಇರ್ಬೇಕಂತ ಹೇಳಿರುವಾಗ ಪ್ರತಿಯೊಬ್ರು ಅದಕ್ಕೆ ಭಾಗಿಯಾಗಬೇಕು. ನಿಮ್ಮ ವೈಯಕ್ತಿಕ ಕೊಡುಗೆ ಸಹ ಇರಬೇಕು. ಗೊತ್ತಾಯ್ತಲ್ಲ? ಇನ್ನೇನು ಇದೆಯಲ್ಲಿ ಏನೋ ಗೊಂದಲಗಳಿದೆಯಾ? ಯಾವ್ದಾದ್ರು ಗೊಂದಲಗಳಿದ್ರೆ ಕೇಳ್ಬೋದು. ಸೊ 2 ವಿಷಯ ಹೇಳಿದೆ, PMJJBY, ಇನ್ನೊಂದು PMSBY. ಮೂರನೇದೊಂದು APY ಎಂದಿದೆ, ಅಟಲ್ ಪೆನ್ಷನ್ ಯೋಜನಾ ಅಂತ ಹೇಳಿ. ಏನಂತ ಹೇಳಿದ್ರೆ ಇದು 18 ವರ್ಷದಿಂದ 40 ವರ್ಷ ವಯೋಮಿತಿಯಲ್ಲಿರುವವರು ಯಾರು ಬೇಕಾದ್ರೂ ನೋಂದಾಯಿಸಿಕೊಳ್ಬಹುದು. ಗೊತ್ತಾಗ್ಲಿಲ್ಲ? ನಿಮ್ಗೆ 5,000 ಪೆನ್ಷನ್ 60 ವರ್ಷದ ಮೇಲೆ ಬರಬೇಕಂತಿದ್ರೆ ಈಗಲೇ ಪ್ರತಿ ತಿಂಗಳಿಗೆ 42 ರೂಪಾಯಿ, ಬರೇ 42 ರೂಪಾಯಿ ಪ್ರತಿ ತಿಂಗಳಿಗೆ ಉಳಿಸ್ಕೊಂಡು ಹೋಗ್ಬಿಟ್ರೆ 60 ವರ್ಷ ಆಗುವಾಗ 5,000 ರೂಪಾಯಿ ಪೆನ್ಷನ್ ಬರ್ತದೆ. ಈಗ ನೋಡಿ, ನಾ ಹೇಳಿದೆ ಮತ್ತೆ ಅಸಂಘಟಿತ ಸಂಘಟಿತ ಹೇಳಿದೆ, ನಾವೆಲ್ಲ ಉದ್ಯೋಗದಲ್ಲಿದ್ದೀವಿ, ನಾಳೆ ರಿಟೈರ್ ಆಗುತ್ತೆ, ಪಿಂಚಣಿ ಬರುತ್ತೆ, ನಿವೃತ್ತಿ ವೇತನ ಬರ್ತದೆ. ಕೆಲವರು ಹೀಗೆ ಏನೋ ಕಾರ್ಮಿಕರು ಇನ್ನೇನು ಲೇಬರು ಅಥವಾ ಯಾರು ಕೂಲಿ ಮಾಡ್ಕೊಂಡಿರ್ತಾರೆ. ಈಗ ಬಿಸಿ ರಕ್ತ ಇರ್ತದೆ, ದುಡಿತಾರೆ. 60 ವರ್ಷ ಆಗಿ ಈಗ ಕೋವಿಡ್ ಕಂಡಿರ್ತೀವಲ್ಲ, ಆ ಸಮಯದಲ್ಲಿ ಅವರಿಗೆ ಯಾರು ಸಹಾಯಕ್ಕೆ ಬರ್ತಾರೆ ಅಲ್ವಾ? ಮಕ್ಕಳು ಗೊತ್ತಿದೆಯಲ್ಲ, ನೋಡ್ಬೋದು, ನೋಡದೇ ಇದ್ರು ಇರ್ಬೋದು ಅಲ್ವಾ? ಅದು ನಿಮ್ಗೆ ಗೊತ್ತಿದೆ, ಹೇಗಾಗುತ್ತೆ ಅಂತ ಗೊತ್ತಿದೆ. ಅಂಥದ್ರಲ್ಲಿರುವಾಗ ನಿಮ್ಮ ಸ್ವಾಯತ್ತೆಗೆ, ನಿಮ್ಮ ಸ್ವಾವಲಂಬನೆಗೆ ಕನಿಷ್ಠ ಆದಾಯಕ್ಕೋಸ್ಕರ ಈ 5,000 ರೂಪಾಯಿ ಪೆನ್ಷನ್ ಬರುವಂಥದ್ದನ್ನ ನಿಮ್ಮ ಬ್ಯಾಂಕ್ಗಳಲ್ಲಿ ಯಾವ ಬ್ಯಾಂಕ್ ಬೇಕಾದ್ರೂ ಎಲ್ಲಾ ಬ್ಯಾಂಕ್ಗಳಲ್ಲಿ ಲಭ್ಯವಿದೆ. ಇದನ್ನೆಲ್ಲ ಮಾಡ್ಕೊಳ್ಬೇಕು. ಗೊತ್ತಾಯ್ತಾ? ಒಟ್ಟು 3 ವಿಷಯ ಇದೆ, PMJJBY, PMSBY, ಅಟಲ್ ಪೆನ್ಷನ್ ಯೋಜನಾ. ಇನ್ನೇನಾದ್ರೂ ಗೊಂದಲ ಇದೆ ಇದರಲ್ಲಿ? ಸರಿ, ಇನ್ನೊಂದಿದೆ, ನಿಮ್ಮ ಅಕೌಂಟ್ಗಳಿಗೆ ನಾಮಿನೇಷನ್ ಕೊಡ್ಸ್ಕೊಡ್ರಿ. ಎಲ್ಲೆಲ್ಲಿ ಡೆಪಾಸಿಟ್ ಇದೆ ನಾಮನಿರ್ದೇಶನ. ಈಗ ಶೀಘ್ರವಾಗಿ ನೀವು ನಾಮನಿರ್ದೇಶನ ಕೊಡದಿದ್ರೆ ಮುಂದೊಂದು ದಿವಸ ನಿಮ್ಮ ಡೆಪಾಸಿಟ್ ಕ್ಲೇಮ್ ಮಾಡುವಾಗ ಬ್ಯಾಂಕಿನಿಂದ ತೊಂದರೆ ಆಗಬಹುದು. ಹಾಗಾಗಿ ನಾಮನಿರ್ದೇಶನ ಕೊಡ್ಬೇಕು. 4ನೇ ವಿಷಯ. 5ನೇ ವಿಷಯ, ಎಲ್ಲರೂ
ನಿಮ್ಮ ಬ್ಯಾಂಕ್ಗಳಿಗೆ ಹೋಗಿ ಹೊಸದಾಗಿ KYC ಅಲ್ಲಿ ಹಾಕಿದೀವಿ. KYC ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ನಿಮ್ಮ ಇದನ್ನೆಲ್ಲ ಮಾಡ್ಕೊಡ್ಬೇಕು. ಇಲ್ಲದಿದ್ರೆ ನಿಮ್ಮ ಅಕೌಂಟ್ ಅನ್ನ ನಿಷ್ಕ್ರಿಯಗೊಳಿಸಿ ನಿಮ್ಮ ವ್ಯವಹಾರಗಳಿಗೆ ಅರ್ಜೆಂಟ್ ಆಗಿ ಹೋದಾಗ ವ್ಯವಹಾರಗಳು ಸಿಗದೆ ಆಗಬಹುದು. ಅದಕ್ಕೂ ಸಹ ಈ ಮೀಟಿಂಗ್ ಮಾಡಿದೆ. 6ನೇ ವಿಷಯ ಗೊತ್ತಾಯ್ತಲ್ಲ. ಇನ್ನೇನು 7ನೇ ವಿಷಯ ಇದೆ. ಒಂದು ಏನಂತ ಹೇಳಿದ್ರೆ ಎಲ್ಲಾ ಕಡೆ ಫ್ರಾಡ್ ನಡೀತಾ ಇದೆ. APK ಫೈಲ್ಸ್ ಅಂತ ಬರ್ತದೆ ಆಯ್ತಾ, XYZ bank.apk ಅಂತೇಳಿ ಬರ್ತದೆ. ಗೊತ್ತಾಗಲ್ವಾ? ಈ APK ಫೈಲ್ಸ್ ಅಂತ ಹೇಳಿದ್ರೆ ಯಾರು ಇದನ್ನ ಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಗೊತ್ತಾಗ್ಲಿಲ್ವಾ? ಅವನು ಫೋನ್ ಬರ್ತದೆ ಏನಂತೇಳಿ, ಸರ್ ನಾನು ಇಂಥ XYZ ಬ್ಯಾಂಕು, ನಾ ರಿಸರ್ವ್ ಬ್ಯಾಂಕು, ನಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಇಂತಿಂಥದ್ದು ನಿಮ್ದು KYC ಆಗಬೇಕು, ಫೋನ್ ಅಲ್ಲೇ ಕೊಡಿ, ನಾನು ಇಲ್ಲೇ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿ ನಿಮ್ದು ಡೀಟೇಲ್ಸ್ ಎಲ್ಲ ತಗೊಳ್ತಾರೆ. ಆದ್ರೆ ಯಾವುದೇ ಬ್ಯಾಂಕು, ಪಂಜಾಬ್ ಸಿಂಧ್ ಬ್ಯಾಂಕ್ ಇರಲಿ, ಕೆನರಾ ಬ್ಯಾಂಕ್ ಇರಲಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರಲಿ, ಯಾರು ಯಾವುದೇ ಮಾಹಿತಿನ ಫೋನ್ ಮುಖಾಂತರ ಕೇಳೋದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ಇಷ್ಟಾಗಿಯೂ ನೀವೇನಾದ್ರು ಕೊಟ್ಟವ ಕೊಡಂಗೆ ಇಸ್ಕೊಂಡವ್ರು ಇರ್ಬೇಕ. ಗೊತ್ತಾಯ್ತಾ? ಇಷ್ಟೆಲ್ಲ ಹೇಳ್ಬಿಟ್ಟು ಪುನಃ ಮತ್ತೊಮ್ಮೆ ಹೇಳ್ತಿದ್ದೀನಿ, ಹಗುರವಾಗಿ ತಗೊಳ್ಬೇಡ್ರಿ. ಇನ್ಶೂರೆನ್ಸ್ ಎಲ್ಲರೂ ಮಾಡಿಕೊಳ್ಳಿ. ಆಯ್ತಾ? ಕೊನೆಯದಾಗಿ ಹೇಳ್ತೀನಿ, PMJBY, SBY और APY बहुत कम प्रीमियम में आप लोगों को सुविधा मिल सकता है। इसी कैंप में आप लोगों को नॉमिनेशन का भी सुविधा मिल सकता है, जिसमें इन फ्यूचर अगर गॉड फादर्स कोई अनहोनी हो जाता है तो फैमिली मेंबर्स को कोई भी दिक्कत ना हो, अपना जो भी पैसा जमा हुआ है बैंक से KYC। तो आप लोगों को सबको पता है कि जो अकाउंट 10 साल हो गए, लो रिस्क वाला अकाउंट जो है 10 साल के बाद आप लोगों को KYC करना जरूरी होता है। कभी भी ऐसा होता है कि आप लोग बैंक जाने में टाइम भी नहीं आता है या जैसे दिक्कत होती है, तो इसी टाइम में सारे लोग यहाँ पे इकट्ठे होकर आए तो इजीली ये सारे काम हो सकता है। और ये जनधन अकाउंट है, ये 0 बैलेंस भी ओपन हो सकता है। और इसमें आप लोग अगर आपके पास है सरप्लस मनी है तो यू कैन डिपॉजिट देयर, अगर नहीं है तो 0 बैलेंस में भी ये सुविधाएं आप उपलब्ध कर सकते हैं बैंक में खाता खोल के। और इसमें OD फैसिलिटी भी दी जाती है, जिसके बेनिफिट आप लोगों को सबको हो सकता है। इससे सरकार की एक उपक्रम ये भी है कि मुद्रा योजना सब लोगों को बताया, उसमें भी बैंक को छोटे बैंक से आप लोग लाभ ले सकते हैं। और मैं आप लोगों का ज़्यादा समय नहीं लूँगी, LDM सर ने आप लोगों को इन डिटेल सारे समझा दिया है। एंड थैंक यू वंस अगेन टू एवरीवन फॉर स्पेयरिंग योर वैल्यूएबल टाइम एंड बी विद And I request to all of you, please, take up full utilization of this awareness camp. And this is the most important initiative taken by the DFS government of India, central government. The official date of this campaign is the 3 months. I request to open more and more business and a very respected SBY और APY और PMJBY 0 बैलेंस में खोले और उसमें पैसा जमा करें। जो प्रीमियम जो 20 रुपीज़ PMSBY का है, वो 26 रुपीज़ PMJBY का है, जो साल भर में एक बार लिया जाएगा। और उसके लिए आपको लाइफ इंश्योरेंस कवर और साथ में एक्सीडेंटल इंश्योरेंस PMSBY में 20 रुपीज़ में, ये सरकार की तरफ से किया गया है। तो आप लोग इस फैसिलिटी का उपाय कीजिए कि भाई हम इसको हम अपने तरफ से सब लोग लें और इसका अवेल करें। धन्यवाद। ನಮ್ಮ ತ್ರಿಶಕ್ತಿ ಗ್ರೂಪ್ಗಳಿಗೆ ಮತ್ತು ಎಲ್ಲ ಪಬ್ಲಿಕ್ಗೂ ಅವರು ಏನು ಇನ್ಶೂರೆನ್ಸ್ ಪಾಲಿಸಿ ಅದೆಲ್ಲ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ, ಸಂತೋಷ. ಮತ್ತು ಇವಾಗ ಇನ್ನೂ ಒಂದು ಬ್ಯಾಂಕ್ಗಳಿಗೆ ಹೋಗ್ತಾ ಇದ್ರೆ ನಮಗೆ ಹೋದಾಗೆಲ್ಲ ಒಂದು ಹೊಸ ಫಿಟ್ಟಿಂಗ್ ಇಡ್ತಾ ಇರ್ತಾರೆ, ಅದೇ ಥರ ಫಿಟ್ಟಿಂಗ್ KYC ತಗೊಳ್ಳೋದಕ್ಕೆ ಇಟ್ಟಿದ್ದಾರೆ. ಈಗ ಈ KYC ತಗೊಳ್ಳೋದಕ್ಕೆ ನಾವು ಹೋಗ್ತೀವಿ, ಅಲ್ಲಿ ಸಿಬ್ಬಂದಿ ಕಡಿಮೆ ಇರ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಒಬ್ಬರು KYC ತಗೋಬೇಕು ಅಂದರೆ
ಆ ಲೈನಲ್ಲಿ ನಿಂತ್ಕೊಂಡು KYC ತಗೊಂಡು ಮನೆಗೆ ಬರೋಷ್ಟರಲ್ಲಿ ಬೇಡಪ್ಪ ಈ ಬ್ಯಾಂಕ್ ಸವಾಸ ಅನ್ನೋ ಥರ ಆಗೋಗ್ತೈತೆ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅಲ್ಲಿ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಕನ್ನಡ ಮಾತಾಡೋದಕ್ಕೆ ಬರಲ್ಲ. ನಮ್ಮ ಲೋಕಲ್ ಭಾಷೆ ತೆಲುಗು ಕನ್ನಡ ಅದು ಬಿಟ್ಟರೆ ಅವ್ರು ಮಾತಾಡೋದು ಹಿಂದಿ ಇಂಗ್ಲೀಷು. ಅಷ್ಟೊಂದು ಎಜುಕೇಟೆಡ್ಗಳು ನಮ್ಮಲ್ಲಿ ಯಾರು ಇರೋದಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಒಂದು ಬ್ಯಾಂಕ್ಗಳಲ್ಲಿ ಕನ್ನಡ ಮಾತಾಡೋದನ್ನ ಮತ್ತೆ ತೆಲುಗು ಅರ್ಥ ಆಗೋವನ್ನಾದ್ರೂ ಹಾಕ್ರಿ ದಯವಿಟ್ಟು. ಬರೀ ಇಂಗ್ಲೀಷು ಹಿಂದಿ ನಡೆಯೋದಿಲ್ಲ. ಯಾಕೆ ಅಂದರೆ ಕೆಲವ್ರಿಗೆ ಅರ್ಥ ಮಾಡ್ಕೊಳ್ತೀವಿ, ಏನೋ ಒಂದು ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಇರೋರು ಮಾಡ್ಕೊಳ್ತೀವಿ, ನಮಗೆ ಅದ್ರ ಬಗ್ಗೆ ಕಂಪ್ಲೇಂಟ್ ಇಲ್ಲ. ಬಟ್ ಅನ್ಎಜುಕೇಟೆಡ್ಗಳು ಅವ್ರ ಸೈನು ಅವ್ರು ಹಾಕೋದಕ್ಕೆ ಬರದೇ ಇರೋವಂಥವ್ರು ಬ್ಯಾಂಕ್ಗಳಿಗೆ ಹೋದಾಗ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಈ KYC ಮಾಡಿದ್ದೀರಾ, ಅದು ಸಂತೋಷನೇ, ಅದು ನಿಜವಾಗ್ಲೂ ಒಳ್ಳೆ ಉದ್ದೇಶನೇ. ಬಟ್ ಸಿಬ್ಬಂದಿಯನ್ನ ಜಾಸ್ತಿ ಮಾಡಿ KYC ಮಾಡೋದಕ್ಕೆ ಅಂತಾನೆ ಸಿಬ್ಬಂದಿನ ನಿಯೋಜನೆ ಮಾಡಿ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ, ಬ್ಯಾಂಕ್ಗಳಲ್ಲಿ ಒಡೆದಾಟ ಆಗುತ್ತೆ. ನಮ್ಮಂತ ಹೆಣ್ಮಕ್ಳು ನಾವು ಏನಾದ್ರೂ ಕೈಯಲ್ಲಿ ಇಟ್ಕೊಂಡು ಹೋಗೋದಕ್ಕೂ ರೆಡಿ. ಯಾಕೆ ಅಂದ್ರೆ ನಮ್ಮ ಸರ್ ಹೇಳಿದ್ರು, ನಮ್ಮದಲ್ಲ ಬ್ಯಾಂಕು, ನಾವು ನೌಕರರು, ನಿಮ್ಮದು ಬ್ಯಾಂಕ್ ಅಂತ. ನಮ್ಮ ಬ್ಯಾಂಕ್ ಅಲ್ಲಿ ನಾವು ಹೇಳ್ದಂಗೆ ಕೇಳದೆ ಇದ್ರೆ ನಾವೆಲ್ಲದಕ್ಕೂ ರೆಡಿ ಆಗ್ತೀವಿ. ದಯವಿಟ್ಟು ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಡಿ. ಮತ್ತೆ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟರೆ ಮಾತಾಡ್ತಾ ಇರ್ತೀವಿ. All the chief officer was coming on behalf of Punjab and Sindh Bank, and also our ex-councillor Sundar sir and Karan Lakshmi madam, and also our lead bank manager Satish sir. Everybody ಬಂದಿದ್ದೀರಿ. Firstly, I welcome all of you to Attivale madam. Okay. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವೆಲ್ಲರೂ ಬಂದಿದ್ದೀರಿ. ನಿಮಗೆ ನಮ್ಮ ಅತ್ತಿಬೆಲೆ ಪುರಸಭೆ ವತಿಯಿಂದ, ಲೀಡ್ ಬ್ಯಾಂಕ್ ವತಿಯಿಂದ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ ಹೃತ್ಪೂರ್ವಕವಾಗಿ ನಾವು ನಿಮಗೆ ಸ್ವಾಗತವನ್ನು ಕೊಡ್ತೇವೆ. ಕಾರ್ಯಕ್ರಮದ ಪರವಾಗಿ ಕಾರ್ಯಕ್ರಮ ಬಿಟ್ಟು ಪಕ್ಕಕ್ಕೆ ತಂದು ಸ್ವಾಗತ ಕೊಡ್ತಾದ್ರೆ ನಿಮ್ಮ ಈ ಒಂದು ವ್ಯಾಲ್ಯೂಬಲ್ ಟೈಮನ್ನು, ಈ ಒಂದು ವ್ಯಾಲ್ಯೂಬಲ್ ಟೈಮ್ ಅಂದ್ರೆ ಈ ಟೈಮಲ್ಲಿ ನಮ್ಮ ಹೆಣ್ಮಕ್ಳು TV ಮುಂದೆ ಕುಂತಿರ್ತಾರೆ. ಇಂಥ ಒಂದು ವ್ಯಾಲ್ಯೂಬಲ್ ಟೈಮ್ ಅನ್ನ ತ್ಯಾಗ ಮಾಡಿ ಬಂದಿರೋದಕ್ಕೆ ದೊಡ್ಡ ನಮಸ್ಕಾರ, ಅದಕ್ಕೆ ಒಂದು ಸ್ವಾಗತ ಕೊಡ್ತೇನೆ. ಒಲೆ ಮುಂದೆ ಒಲೆಗಳಿಲ್ಲ, ಎಲ್ಲ ಸ್ಟವ್ಗಳಿಲ್ಲ. ನಮ್ಮ ನೋಡಿ, ಯಾವುದೇ ಕಾರ್ಯಕ್ರಮಕ್ಕೆ ಹೆಣ್ಣು ಮಕ್ಕಳು ಬಂದ್ರೆ ಅದಕ್ಕೆ ಒಂದು ಮೆರುಗು. ಲೇಡೀಸ್ ಕಮ್ ನೋಡ್ರ, ಸೊ ದಟ್ ಪ್ರೋಗ್ರಾಮ್ ವಿಲ್ ಬಿಕಮ್ ಬ್ರೈಟ್ಫುಲ್. If there is no ladies, that will become so I think you are agree, our madam also agree, because of you are also ladies. Okay, ನಮ್ಮ ಈ ಕಾರ್ಯಕ್ರಮಕ್ಕೆ CDPO ಡಿಪಾರ್ಟ್ಮೆಂಟ್ ಇಂದ ನಮ್ಮ ಪೂರ್ಣಿಮಾ ಮೇಡಮ್ ಅವರು ಬಂದಿದ್ದಾರೆ, ಮತ್ತೆ ನಮ್ಮ ಸ್ಕೂಲ್ HM ಐಮವತಿ ಮೇಡಮ್ ಇದ್ದಾರೆ, ನಮ್ಮ ರಮೇಶ್ ಸರ್ ಇದ್ದಾರೆ. ಹಾಗೆ ಬನ್ನಿ ಸರ್, ಜಿಮ್ ಸುರೇಶ್ ಸರ್ ಇದ್ದಾರೆ. ಎಲ್ಲ ನೀವೆಲ್ಲ ಇದ್ದೀರಿ. ನಮ್ಮ ಪುರಸಭೆ ಎಲ್ಲ ಸಿಬ್ಬಂದಿಯವರು ಬಂದಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಸತೀಶ್ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನೀವು ಯಾರ್ಯಾರು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನು ಓಪನ್ ಮಾಡಿದ್ದೀರಿ, ಎಲ್ಲರೂ ಕೂಡ ಅದನ್ನ ನೀವು 3 ಸ್ಕೀಮನ್ನ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ 3 ಸ್ಕೀಮನ್ನು ದಯವಿಟ್ಟು ನೋಂದಣಿ ಮಾಡ್ಕೊಳ್ಳಿ. ಅಕೌಂಟ್ ಯಾರು ಓಪನ್ನೇ ಮಾಡಿಲ್ವೋ ಅವ್ರು ದಯವಿಟ್ಟು ಅಕೌಂಟ್ ಅನ್ನು ಓಪನ್ ಮಾಡಿ. ನಿಮಗೆ ಯಾವ ಬ್ಯಾಂಕಲ್ಲಿ ಇಷ್ಟ ಆಗುತ್ತೋ ಆ ಬ್ಯಾಂಕಲ್ಲಿ ಓಪನ್ ಮಾಡಿ. ಆದರೆ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕು ಅಥವಾ ಕೆನರಾ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಅನ್ನು ಓಪನ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರೂ ಪರವಾಗಿ. ಯಾಕೆ ಅಂತ ಹೇಳಿದ್ರೆ, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನಮಗೆ ಅವರು ವಿನಯ್ ಸರ್ ಬಂದ್ಮೇಲೆ 2 years ಏನಾಗಿದೆ ಅವರು ಬಂದು. ಸೊ ಈಗ 2 years ಅಲ್ಲಿ ಆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಗೋಸ್ಕರ ನಿಮಗೆ ಗೊತ್ತಿದೆ, ನಂಬರ್ ಆಫ್ ಅಕೌಂಟ್ಸ್ ಎಷ್ಟು ಓಪನ್ ಆಗಿದೆ, ಟರ್ನ್ ಓವರ್ ಎಷ್ಟಾಗಿದೆ. ಸೊ ಇದನ್ನೆಲ್ಲ ಅವರು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಯಾವುದೇ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ನಾವು ಗೌರ್ಮೆಂಟ್ ಎಂಪ್ಲಾಯೀಸ್, when we are working in the government organizations, that's a group activity. ನಾವೆಲ್ಲರೂ ಸೇರಿ ಮಾಡಿದಾಗ ಮಾತ್ರ we can get a good name from the society. Otherwise, one man army we cannot work like that, and if you work like that, we cannot get good name from the society. So like that, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅವರು ಆ ರೀತಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರ ಮ್ಯಾನೇಜರ್ಗೆ ಮತ್ತೆ ಸಿಬ್ಬಂದಿ ವರ್ಗ ಎಲ್ಲರಿಗೂ ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರು ಅಭಿನಂದನೆ. ನಾವು ವಿ ಆರ್ ದಿ ಎಂಪ್ಲಾಯೀಸ್, ನೀವು ಪಬ್ಲಿಕ್ ಬರ್ತೀರಿ, ನಿಮಗೆ ನಿಮ್ದು ಒಂದೇ ಕೆಲಸ ಇರುತ್ತೆ. ನಮಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು ಬ್ಯಾಂಕಲ್ಲಿ ನಮ್ಮ ಕಾಂತರಾಜು ಮೇಡಮ್ ಅವ್ರು ಹೇಳಿದಾಗೆ ನೌಕರರ ಸಂಖ್ಯೆ ಕಡಿಮೆ ಇದೆ.
ಕೆಲಸ ಜಾಸ್ತಿ ಇದೆ. ಅವಾಗ ಏನಾಗುತ್ತೆ, ಒತ್ತಡ ಜಾಸ್ತಿ ಆಗುತ್ತೆ, ಪ್ರೆಷರ್. ಈ ಪ್ರೆಷರ್ ಜಾಸ್ತಿ ಆದಾಗ ನಾವು ನಮಗೂ ಹೆಂಡತಿ ಮಕ್ಕಳು ನಮಗೂ ಪರ್ಸನಲ್ ಲೈಫ್ ಅಂತ ಇರುತ್ತಲ್ಲ, ಇದೆಯಾ ಇಲ್ವಾ? ನಾವು ಮನುಷ್ಯರು, ಬಿ ಪಿ ಶುಗರ್ ಎಲ್ಲ ಬರ್ತಾ ಇದೆ. ಯಾಕೆ ಬರ್ತಾ ಇದೆ ಅಂದ್ರೆ ಒಂದು ಪ್ರೆಷರು. ಹೆಚ್ಚಾಗಿ ನಾವು ಕಾಫಿ ಟೀ ಕುಡಿಯೋಕೆ ಟೈಮ್ ಇಲ್ಲ, ಊಟ ಮಾಡೋಕೆ ಟೈಮ್ ಇಲ್ಲ ಇರುವಂಥ ಟೈಮ್ಗಳಲ್ಲೆಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ. ಎಸ್ಪೆಷಲಿ ಬ್ಯಾಂಕ್ಗಳಲ್ಲಿ ತುಂಬಾ ಪ್ರೆಷರ್ ಇದೆ. ಆ ಕಾರಣಕ್ಕೆ ಅವರು ಇವಾಗೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಆನ್ಲೈನ್ ಟ್ರಾನ್ಸಾಕ್ಷನ್ ಯಾಕೆ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ATM ಗೆ ಇವತ್ತು ಹೋಗೋ ಸಂಖ್ಯೆ ಕಡಿಮೆ ಆಗಿದೆ. ಪೀಪಲ್ ದೇ ಡೋಂಟ್ ವಾಂಟ್ ಟು ಗೋ ಟು ATM ಟು ಡ್ರಾ ಮನಿ. ವೈ? ಬಿಕಾಸ್ ಫೋನ್ ಪೇ ಇದೆ, ಗೂಗಲ್ ಪೇ ಇದೆ. We can transact there or you can transfer or receive money from anyone. ಸೊ ಈ ರೀತಿಯ ಎಲ್ಲ ಫೆಸಿಲಿಟೀಸ್ಗಳು ಏನಿದೆ ಇದನ್ನೆಲ್ಲ ನಾವು ಅಪ್ಡೇಟ್ ಮಾಡ್ಕೋಬೇಕು, ಇದ್ರ ಬಗ್ಗೆ ನಾವು ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಮ್ ಅನ್ನು ಅರೇಂಜ್ ಮಾಡೋದು. ಇದ್ರ ಜೊತೆಗೆ KYC ಅನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಟ್ರಾನ್ಸಾಕ್ಷನ್ ಅನ್ನು ನೀವು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ KYC ಸಂಬಂಧಪಟ್ಟಾಗೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ ಅಲ್ಲಿ ಇದೆಯೋ ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ಗಳನ್ನು ತಗೊಂಡು ಹೋಗಿ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿ KYC ಅನ್ನು ಅಪ್ಡೇಟ್ ಮಾಡಿಸ್ಬೇಕು. ಸೊ ಇದನ್ನ ಯಾರ್ಯಾರು ಮಾಡಿರೋ ದಯವಿಟ್ಟು ನಾಳೆಯಿಂದ ಮಾಡಿಸಿ. ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಲ್ಲಿ, ಕೆನರಾ ಬ್ಯಾಂಕ್ ಅಲ್ಲಿ ಯಾರು ಅಕೌಂಟ್ ಇದೆಯೋ, ಏನು ಸಮಸ್ಯೆ ಇದೆಯೋ ಖಂಡಿತವಾಗೂ ನಾವು ಬರ್ತೀವಿ. ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾರೆ, ಎಲ್ಲ ಈ ಮೇನ್ ಪೀಪಲ್ ಆಫ್ ದಿ ಬ್ಯಾಂಕ್ಸ್ ಇಲ್ಲೇ ಇದ್ದಾರೆ, ಖಂಡಿತವಾಗೂ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಅವ್ರನ್ನ ನೀವು ಭೇಟಿ ಮಾಡಿ ಅದನ್ನ KYC ಅಪ್ಡೇಟ್ ಮಾಡಿಸ್ಬೇಕು. ಸ್ತ್ರೀ ಶಕ್ತಿ ಸಂಘಗಳಿಗೆ 1 ಇಶ್ಯೂಸ್ ನಮ್ಮಲ್ಲಿ ರಿಜಿಸ್ಟರ್ಡ್ ಇನ್ ಅವರ್ ಆಫೀಸ್. ಸೊ ದೇ ಡೋಂಟ್ ರಿಸೀವ್ ಎನಿ ಫಂಡ್ ಫ್ರಮ್ ದಿ ಗೌರ್ಮೆಂಟ್, ಸ್ಟಿಲ್ ದೇ ಆರ್ ವೇಟಿಂಗ್. ಆದ್ರೂ ಕೆಲವೊಂದು ಬ್ಯಾಂಕ್ಗಳಲ್ಲಿ ಅವ್ರಿಗೆ ಲೋನ್ ಕೊಡ್ತಾ ಇದ್ದಾರೆ. SHG groups, they don't get any loans because some what is the problem sir? Your banks loan ಕೊಡಬೇಕು ಅಂತ ಹೇಳಿದ್ರೆ they are asking some particular documents. ಸೊ ಆ ಡಾಕ್ಯುಮೆಂಟ್ಸ್ ಅನ್ನ ಕೊಡೋದ್ರಲ್ಲಿ ಅವರು ಫೇಲ್ ಆಗ್ತಾ ಇದ್ದಾರೋ ಅಥವಾ ತಗೊಂಡು ಬ್ಯಾಂಕ್ನವರು ಸರ್ವಿಸ್ ಡೆಲಿವರ್ ಮಾಡೋದ್ರಲ್ಲಿ ಡಿಲೇ ಆಗ್ತಾ ಇದ್ದು. ದೇರ್ ಇಸ್ ಎ ಗ್ಯಾಪ್ ಬಿಟ್ವೀನ್ ದಿ ಕಸ್ಟಮರ್ಸ್ ಅಂಡ್ SHG groups and banks. ಸೊ ಅದನ್ನು ಸ್ವಲ್ಪ ನೀವು ದಯವಿಟ್ಟು ಪ್ಲೀಸ್ ಕಾನ್ಸಂಟ್ರೇಟ್ ಅಂಡ್ ರಿಸಾಲ್ವ್ ಇಟ್. ಸೊ ಅದನ್ನು ನಾನು ನಿಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಬ್ಯಾಂಕಿಂದ ಲೋನ್ಗಳನ್ನು ಕೊಡಿಸುವಂತ ಕೆಲಸ ಆಗುತ್ತೆ. ಮ್ಯಾಕ್ಸಿಮಮ್ ನಮ್ಮ ಎಲ್ಲ SHGಗಳು ಏನ್ ಮಾಡ್ತಾ ಇದ್ದಾರೆ, ಲೋನನ್ನು ಬ್ಯಾಂಕಿಂದ ತಗೊಂಡೋರು ಇದ್ದಾರೆ. ನಾನು ಇಷ್ಟೊತ್ತು ಮಾತಾಡಿದ್ದು ಯಾರು ಕೊಟ್ಟಿರೋ ದಯವಿಟ್ಟು ಕೊಡಿ ಅಂತ. ತಗೊಂಡಿರುವಂತವರು ಎಲ್ಲ SHGಗಳಿಗೆ ಸರ್ಕಾರದಿಂದ ಧನ ಸಹಾಯವನ್ನು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅದು ಸೋಷಿಯಲ್ ಸೆಕ್ಯೂರಿಟಿ ಅಂಡ್ ಎಕನಾಮಿಕ್ ಸೆಕ್ಯೂರಿಟಿ ಅಂತ. ಆ ಎರಡು ಸೆಕ್ಯೂರಿಟಿ ಇರಲಿ ಅಂತ ಸರ್ಕಾರ ಥ್ರೂ ಗೌರ್ಮೆಂಟ್ ಏನು ನ್ಯಾಷನಲೈಸ್ಡ್ ಬ್ಯಾಂಕ್ ಅಂತಂದ್ರೆ ನಿಮಗೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನ್ನು ಕೊಡ್ತಾ ಇದೆ. ಅದನ್ನು ತಗೊಂಡು ನಮ್ಮ ಹೆಣ್ಮಕ್ಳು ಮ್ಯಾಕ್ಸಿಮಮ್ ಏನ್ ಮಾಡ್ತಾ ಇದ್ದಾರೆ, ಚೀಟಿಗಳನ್ನು ನಡೆಸ್ತಾ ಇದ್ದಾರೆ. ಚೀಟಿ ನಡೆಸೋದು ಓಕೆ, ಅದು ಪಾರ್ಟ್ ಆಫ್ ದಿ ಫೈನಾನ್ಷಿಯಲ್ ಆಕ್ಟಿವಿಟೀಸ್. ದಟ್ಸ್ ಆಲ್ಸೋ ಒನ್ ಆಫ್ ದಿ ಬೆಸ್ಟ್ ಆಕ್ಟಿವಿಟೀಸ್ ಟು ಗ್ರೋ ಯುವರ್ ಮನಿ. ಆದರೆ ಸರ್ಕಾರ ಕೊಡೋ ಉದ್ದೇಶ ಏನು ಅಂತ ಹೇಳಿದ್ರೆ ಅದರಿಂದ ನೀವೇನಾದ್ರೂ ಗುಂಪಿನವರು ಸೇರಿ ಯಾವುದಾದ್ರೂ ಒಂದು ಉದ್ಯಮ, ಯಾವುದಾದ್ರೂ ಒಂದು ಓನ್ ಬಿಸ್ನೆಸ್ ನೀವು ಮಾಡಬೇಕು. ಉದಾಹರಣೆಗೆ ಯಾವ ಬಿಸ್ನೆಸ್ ಮಾಡ್ಬೋದು, ನೀವು ಮೇಣದ ಬಗ್ಗೆ ಬಿಸ್ನೆಸ್ ಮಾಡ್ಬೋದಾ? ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ಬೋದು. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನ್ ಮಾಡೋಲ್ಲ. ಯಾರು ಏನು ಹೆಣ್ಣು ಹೊಲಿದರೆ ಮುನಿದರೆ ಎಲ್ಲ ಗೊತ್ತು ನಿಮಗೆ. ನಾವು ಹೇಳಿದ್ದೇವೆ, ನೀವು ಮನಸ್ಸು ಮಾಡಿದ್ರೆ ಏನಾಗಲ್ಲ. ಹೆಣ್ಣು ಮಕ್ಕಳನ್ನ ನಾವು ಎಲ್ಲರಿಗೂ ಓದಿಸ್ತೇವೆ. ನಾವು ಇಟ್ಟರು ಎಲ್ಲ ರಿವರ್ಗಳ ನೇಮು ಓನ್ಲಿ ಲೇಡೀಸ್ ನೇಮ್ಸ್. ಎಲ್ಲ ರಿವರ್ಗಳದು ಹೆಣ್ಮಕ್ಳದೇ. ಭೂಮಿ ತಾಯಿ ಹೆಸರೇನು, ತಾಯಿ ಅಂತ ಕರಿತೀವಿ, ಹೆಣ್ಣು ಮಕ್ಕಳದೇ. ನೀವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಮನಸ್ಸು ಮಾಡ್ತಾ ಇಲ್ಲ. ಎಲ್ಲ ಗ್ರೂಪ್ನವರು ನೀವು ಒಂದು ಗ್ರೂಪ್ ಮಾಡಿಕೊಂಡು ಪೇಪರ್ ಕಪ್ ಮಾಡುವಂಥದ್ದು, ಪೇಪರ್ ಪ್ಲೇಟ್ಗಳನ್ನು ಮಾಡುವಂಥದ್ದು, ಡೆಕೋರೇಷನ್, ಡೋರ್ಗಳಿಗೆ ಡೆಕೋರೇಷನ್ ಮಾಡ್ತಾರಲ್ವಾ ಆ ರೀತಿ ಮಣಿಯಿಂದ ಏನೋ ಪೋಣಿಸಿ ಮಾಡುವಂಥದ್ದು, ಆಮೇಲೆ ಎಂಬ್ರಾಯ್ಡರಿ ವರ್ಕ್ ಅನ್ನು ಮಾಡುವಂಥದ್ದು. ಇದನ್ನ ನೀವು ಗ್ರೂಪ್ ಆಕ್ಟಿವಿಟಿಯಲ್ಲಿ ಮಾಡಿದ್ರೆ, ಚೆನ್ನಾಗಿ ಮಾಡಿದ್ರೆ, ಗೌರ್ಮೆಂಟ್ ಇಂದ ಕರ್ನಾಟಕ ಸರ್ಕಾರ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಯಾವ ಪ್ರೋಗ್ರಾಮ್, ಗೌರ್ಮೆಂಟ್ ಪ್ರೋಗ್ರಾಮ್ ನಾವು ಮಾಡ್ತೀವೋ ಅಲ್ಲಿ ನಿಮಗೆ ಸೇಲ್ ಮಾಡಲಿಕ್ಕೆ ಅವಕಾಶ ಇದೆ. ನೀವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಎಂಟ್ರಿ ಫೀಸ್ ತಗೊಳ್ಳೋದಿಲ್ಲ. ಯಾರ ಹತ್ರ? ನಮ್ಮ SHGಗಳಿಂದ ನಿಮಗೆ ಫ್ರೀ ಎಂಟ್ರಿ ಇದೆ. ನೀವು ವಿಧಾನಸೌಧ ಒಳಗಡೆ ಹೋಗಿ ಇವತ್ತು ಮಾರಾಟ ಮಾಡ್ಬೋದು. ನೀವು ಪ್ರಿಪೇರ್ ಮಾಡುವಂತ ವಸ್ತುಗಳು ಚೆನ್ನಾಗಿದ್ರೆ, ನೀವು ಮಾಡಿರೋ ವಸ್ತು ನನಗೆ ಇಷ್ಟ ಆದ್ರೆ ಖಂಡಿತವಾಗೂ ನಾನು 500 ಅಲ್ಲ 1000 ರೂಪಾಯಿ ತಗೊಳ್ಳಿ ನಾನು ರೆಡಿ ಇರ್ತೀನಿ. ಯಾಕಂದ್ರೆ ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ಹೆಣ್ಣು ಮಕ್ಕಳು ನೀವು ಮನಸ್ಸು ಮಾಡಿದ್ರೆ ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ನಿಮ್ಗೆ ಆ ಶಕ್ತಿ ಇದೆ. ನೀವು ಚೀಟಿ ಮಾಡೋದ್ರ ಜೊತೆಗೆ ನೀವು ಗುಂಪುಗಳನ್ನ ಮಾಡಿಕೊಂಡು ಈ ರೀತಿಯ ಬಿಸ್ನೆಸ್ಗಳನ್ನ ಸ್ವಂತವಾಗಿ ನೀವು ಮಾಡೋದನ್ನ ಕಲೀರಿ. ಅದ್ರ ಮುಖಾಂತರ ಒಂದು ನಿಮಗೆ ಓನ್ ಎಂಪ್ಲಾಯ್ಮೆಂಟ್ ಸಿಕ್ಕದಾಗುತ್ತೆ, ಒಂದು 4-5 ಜನಕ್ಕೆ ನೀವು ಕೆಲಸ ಕೊಟ್ಟಂಗಾಗುತ್ತೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನ ನೀವು ಮಾಡಬೇಕು. ಸೊ ಬ್ಯಾಂಕ್ನವ್ರ ಬಗ್ಗೆ ಇಷ್ಟೆಲ್ಲ ನಾವು ಹೇಳಿದೀವಿ ಅಂತ ಹೇಳಿದ್ರೆ, ಈಗ ನಮ್ಗೆ ಜ್ವರ ಬರುತ್ತೆ. ಜ್ವರ ಬಂದಾಗ ನಮ್ಮ ಎಲ್ಲ ರಿಲೇಟಿವ್ಸು, ಫ್ರೆಂಡ್ಸ್ ಎಲ್ಲರೂ ಫೋನ್ ಮಾಡಿ ಏನ್ ಕೇಳ್ತಾರೆ,
ಜ್ವರ ಹೆಂಗಿದೆ ಅಂತ ಕೇಳ್ತಾರೆ. ನೀ ಹೆಂಗಿದೆಯಾ ಅಂತ ಯಾರು ಕೇಳಲ್ಲ. ಇಲ್ಲಿ ಜ್ವರಕ್ಕಿಂತ ಯಾರಿಗಿಂತ ಯಾರು ಮುಖ್ಯ ಆಯ್ತು? ಮನುಷ್ಯನಿಗೆ ಜ್ವರನೇ ಮುಖ್ಯ ಆಯ್ತು. ಬ್ಯಾಂಕ್ನವ್ರಿಗೆ ನೀವು ಚೆನ್ನಾಗಿದ್ದೀರ ಅಂತ ನಮ್ಗೆ ಕೇಳಲ್ಲ, ಅವರು ಬಂದ್ ಬಡ್ಡಿ ಕಟ್ಟು ಅಂತ ಅಲ್ವಾ? ಫಸ್ಟ್ ಯು ಕಮ್ ಅಂಡ್ ಪೇ ಯುವರ್ ಇಂಟ್ರೆಸ್ಟ್ ಅಂಡ್ ಕ್ಲಿಯರ್ ಯುವರ್ ಲೋನ್ ಅಂತಾರೆ ಅವರು. ಹಾಗಾಗಿ ಬ್ಯಾಂಕ್ನವ್ರ ಜೊತೆಯಲ್ಲಿ, ಈ ಸುಂಕದವ್ರ ಜೊತೆಯಲ್ಲಿ ನಾವು ಹೆಚ್ಚಾಗಿ ಮಾತಾಡ್ಲಿಕ್ಕೆ ಹೋಗ್ಬಾರ್ದು. ಈ ಸಾಲ ಅನ್ನುವಂಥದ್ದು ಶೂಲ ಅಂತ ಕನ್ನಡದಲ್ಲಿ ಒಂದು ಮಾತಿದೆ. ಆದ್ರೆ ಇವತ್ತು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇಂದ ಹಲವಾರು ಲೋನ್ಗಳನ್ನ, ಮುದ್ರಾ ಲೋನ್ಗಳನ್ನ ಕೊಟ್ಟಿದ್ದಾರೆ. ನೀವು ಎಷ್ಟು ಮುದ್ರಾ ಲೋನ್ ಎಷ್ಟು ಕೊಟ್ಟಿದ್ದೀರಿ ಸರ್? ಅಪ್ ಟು 2 crores ಮುದ್ರಾ ಲೋನ್ ಕೊಟ್ಟಿದ್ದಾರೆ ನಮ್ಮ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅತ್ತಿಬೆಲೆ ಬ್ರಾಂಚ್ ಅಲ್ಲಿ. ಅತ್ತಿಬೆಲೆ ಬ್ರಾಂಚ್ ಆ ಮುದ್ರಾ ಲೋನ್ ಓನ್ಲಿ ಫಾರ್ ಬಿಸ್ನೆಸ್. 2 lakh, 1 lakh, up to 5 lakh you can take, okay, without any GST, without any change. ಸೊ ಈ ತರದ ಏನು ಅವಕಾಶಗಳನ್ನೆಲ್ಲ ನೀವು ಮಾಡ್ಕೋಬೇಕು ಅಂತ ಹೇಳ್ತಾ, ನಮ್ಮ ಹೆಣ್ಮಕ್ಳು ಇವತ್ತೆಲ್ಲ ಬಂದಿದ್ದೀರಿ, ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಿಮಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ಪುರಸಭೆಯಿಂದ ಏನಾದರೂ ನಿಮಗೆ ಸಹಾಯ ಬೇಕಾದ್ರೆ ಖಂಡಿತ ಬನ್ನಿ. ಬ್ಯಾಂಕಿಂದ ಏನಾದರೂ ತೊಂದರೆ ಆದರೆ ನಮ್ಗೆ ಖಂಡಿತ ಹೇಳಿ. ನಮಗೆಲ್ಲರ ಕಾಂಟ್ಯಾಕ್ಟ್ ಇರೋದ್ರಿಂದ ನಿಮಗೆ ನಾವು ಹೆಲ್ಪ್ ಮಾಡೋದಕ್ಕೆ ಎಷ್ಟು ಸಾಧ್ಯ ನಮ್ಮ ಈ ರೀತಿಯಲ್ಲಿ ನಾವು ಮಾಡಲಿಕ್ಕೆ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಕರೆಸಿ ನಮ್ಮ ಎಲ್ಲ ಅಧಿಕಾರಿ ನೌಕರರು ಕೂಡ ಬಂದಿದ್ದಾರೆ, ಎಲ್ಲರೂ ಬಂದಿದ್ದೀರಿ. ನಮಗೆ ಸ್ವಲ್ಪ ಈ ಕಾಲೇಜಲ್ಲಿ ಮೇಷ್ಟ್ರ ಕೆಲಸ ಮಾಡೋದ್ರಿಂದ ಮೈಕ್ ಕೊಟ್ಬಿಟ್ರೆ ನಾವು ಜಾಸ್ತಿ ಮಾತಾಡ್ತೀವಿ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳಿದ್ರೆ, ಮೇಷ್ಟ್ರ ಕೈಯಲ್ಲಿ ಮೈಕ್ ಕೊಡಬೇಡಿ, ಎಮ್ಮೆನ ನೀರಿಗೆ ಬಿಡಬೇಡಿ, ಹೆಣ್ಮಕ್ಳನ್ನ ಸೀರೆ ಅಂಗಡಿ ಬಿಡಬೇಡಿ. ಸೊ ಹೊರ ಪೇಪರ್ ಅಲ್ಲ, ಇವ್ರು ಬೇಕು ಅಲ್ಲ. ಸೊ ಈಗ ನಾವು ಮಾತಾಡ್ತಾನೆ ಇರ್ತೀವಿ, ಸಾಕಾಗಿದೆ, ಇನ್ನೂ ಮಾತಾಡೋದಿದ್ದಾರೆ ಅಂತ ಹೇಳ್ತಾ ನಾನು ಮಾತಾಡಿರೋದ್ರಲ್ಲಿ ಮೊದಲನೇದಾಗಿ ನಮ್ಮ ವಿನಯ್ ಸರ್ ಅವರಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕೆಂದ್ರೆ ಅತ್ತಿಬೆಲೆಯಲ್ಲಿ ಸುಮಾರು ಬ್ಯಾಂಕ್ಗಳು, बहुत बैंक है, ಕೆನರಾ ಬ್ಯಾಂಕ್, ಯೂನಿಯನ್ ಬ್ಯಾಂಕ್, ವಿಜಯ ಬ್ಯಾಂಕ್, बहुत बैंक है. ಸ್ವಲ್ಪ ಕನ್ನಡ ಭಾಷೆ ಬೈತಿ, ಹಿಂದಿ ಅರ್ಥ ಆಗಲಿ ಅಂತ ಹೇಳ್ತಿದ್ದಾರೆ. ಅವ್ರ ಮುಂದೆ ನೀವು ಕನ್ನಡನೇ ಮಾತಾಡ್ತೀಯ, ಸ್ವಲ್ಪ ಕನ್ನಡ ಹೇಳ್ತಿದ್ದಾರೆ. ಹಾಗಾಗಿ ಏನಂದ್ರೆ ಎಲ್ಲ ಮ್ಯಾನೇಜರ್ ಇದ್ದಾರೆ, ಆದ್ರೆ ಯಾರು ಕೂಡ ಮೊಬೈಲ್ ಮ್ಯಾನೇಜರ್ ತರ ಇಲ್ಲ. ಏನ್ ಗೊತ್ತಾ, ಕೆಲವು ಕಡೆ ಯಾವ ಮ್ಯಾನೇಜರ್ ಬರೋದಿಲ್ಲ. ಇವ್ರು ಹಿಂಗೆ ವಿನಯ ಹೇಳಿದ್ರೆ ನೀವು ಎಲ್ಲಿರ್ತೀರೋ ಅವ್ರ ಕೆಲಸ ಫೋನ್ ಮಾಡಿ ಬರ್ತಾರೋ. ಹಾಗಾಗಿ ಅವ್ರಿಗೆ ಬರೋಕ್ಕಿಂತ ಮುಂಚೆ ಬ್ಯಾಂಕ್ ಯಾರು ಗೊತ್ತಿಲ್ಲ, ಅತ್ತಿಬೆಲೆ ಪಂಜಾಬ್ ಸಿಂಧ್ ಬ್ಯಾಂಕ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ. ಅದಕ್ಕೆ ಅದು ಮೂಲೆ ಬೇರೆ ಇದೆ. ಈ ಸರ್ಕಲ್ ಇಂದ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟರ್ ಆಗುತ್ತೆ. ಎಲ್ಲಾ ಬ್ಯಾಂಕ್ಗಳು ಸರ್ಕಲ್ ಪಕ್ಕದಲ್ಲೇ ಇವೆ. ಯಾವ ಬ್ಯಾಂಕ್ ಕೇಳಿದ್ರು ಪಂಜಾಬ್ ಸಿಂಧ್ ಬ್ಯಾಂಕ್ ಅಂತ ಯಾರು ಗೊತ್ತಿಲ್ಲ. ಬಟ್ ಇವ್ರು ಬಂದ್ಮೇಲೆ ಪಂಜಾಬ್ ಸಿಂಧ್ ಬ್ಯಾಂಕ್ ಎಲ್ಲಿದೆ ಅಂದ್ರೆ ಚೆನ್ನಾಗಿ ಐಡೆಂಟಿಫೈ ಮಾಡ್ತಾರೆ. ಯಾಕಂದ್ರೆ ಅಷ್ಟು ಹಾರ್ಡ್ ವರ್ಕರು. ಎಲ್ಲಿ ಜನ ಯಾರು ಅವರೇ ಎಲ್ಲರೂ ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗಿ ಅವ್ರಿಗೆ ಲೋನ್ಗಳು ಬೇಕಾ, ಅವರೇ ಲೋನ್ ಕೊಡೋದಾಗ್ಲಿ ಮತ್ತೆ ಸರ್ವಿಸ್ ಕೊಡೋದಾಗ್ಲಿ ಎಲ್ಲ ಅವರೇ ಮಾಡ್ತಾರೆ. ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಹೇಳ್ತಿದ್ರು, ಕನ್ನಡ ಮತ್ತೆ ತೆಲುಗು ಬರೋದು. ಈ ಬ್ಯಾಂಕ್ ಅಲ್ಲಿ ಕನ್ನಡ ಮಾತಾಡ್ತಾರೆ, ತೆಲುಗು ಮಾತಾಡ್ತಾರೆ, ಹಿಂದಿ ಯಾರಿಲ್ಲ. ಇದೊಂದು ಒಳ್ಳೆಯ ಪ್ರಶ್ನೆ ನಾವು ಕೇಳೋದಾಗುತ್ತೆ. ಈ ಬ್ಯಾಂಕ್ ಅಲ್ಲಿ ನೀವು ನಿಮ್ಮ ಅಕೌಂಟ್ಗಳನ್ನ ದಯವಿಟ್ಟು ಪಂಜಾಬ್ ಸಿಂಧ್ ಬ್ಯಾಂಕ್ ಅಲ್ಲಿ ಮಾಡಿ. ಆಮೇಲೆ ಸರ್ ಕೆನರಾ ಬ್ಯಾಂಕ್ ಅಲ್ಲಿ ಬೆಲೆ ಮಾಡ್ಕೋಬೇಡಿ. ಒಂದು ಕಂಪ್ಲೇಂಟ್ ಇದೆ, ಹೇಳ್ತೀನಿ ಹೇಳ್ತೀನಿ ಅಂತ ಕೆನರಾ ಬ್ಯಾಂಕ್ ಕಂಪ್ಲೇಂಟ್ ಅಂತ. ಪಂಜಾಬ್ ಸಿಂಧ್ ಬ್ಯಾಂಕ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲಿನ ಏನೇನು ಸಿಗತ್ತೆ ಸೌಲಭ್ಯಗಳಂತ ಎಲ್ಲ ಹೇಳಿದ್ದಾರೆ, ಸರ್ ಹೇಳಿದ್ದಾರೆ, ನಮ್ಮ ಮ್ಯಾನೇಜರ್ ಸರ್ ಹೇಳಿದ್ದಾರೆ. ಹಾಗಾಗಿ ಇನ್ನೊಂದಿದ್ರೆ, ಕೆಲವು ಕಡೆ ಬ್ಯಾಂಕ್ ಲೋನ್ ಕೊಡ್ತೀನಿ ಅಂತ ಹೇಳಿ ಕೇವಲ ಅವ್ರಿಗೆ 10,000 ಕೊಟ್ಟು 1,00,000, 2,00,000, 5,00,000 ಲೋನ್ ತಗೊಂಡಿದ್ರೆ ನಿಮ್ಮ ಬ್ಯಾಂಕ್ ಮೋಸ ಮಾಡಿದ್ದಾರೆ. ಮ್ಯಾನೇಜರ್ ಇನ್ಕ್ಲೂಡ್ ಆಗಿ, ಅದು ಕೆನರಾ ಬ್ಯಾಂಕ್ ಅಲ್ಲ, ಕೊಟ್ಟಿದ್ದು ಇಷ್ಟೇ ದುಡ್ಡು ಕೊಟ್ಟಿದ್ದೀನಿ. ಬರೀ ಗ್ರಾಹಕರಿಗೆ ಅವ್ರಿಗೆ ಬರೀ 10,000 ಕೊಟ್ಟು 5,00,000 ಲೋನ್ ಮಾಡಿ ಮ್ಯಾನೇಜರ್ ತಗೊಂಡೋಗಿದ್ದಾರೆ. ಆ ಸಾಲನ ದುಡ್ಡು ಕೂಡ ಅವರು ಕಟ್ತಾ ಇದ್ದಾರೆ. ಆ ಥರ ಏನಾಗುತ್ತೆ, ದಯವಿಟ್ಟು ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಕೆಲಸ ಮಾಡಿ. ಮ್ಯಾನೇಜರ್ಗಳು ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ಹಾಗಾಗಿ ಈ ತರ ಒಂದು ಕಾರ್ಯಕ್ರಮ ಮಾಡಿದ್ರೆ ನೇರವಾಗಿ ಜನಗಳಿಗೆ ಮುಟ್ಟುತ್ತೆ. ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ, ಏನೇನು ನಮ್ಮ ಕಡೆ ಒತ್ತಿಗೆ ಸಿಗುತ್ತೆ, ಕಾರ್ಯಕ್ರಮ ಸೌಲಭ್ಯ ಸಿಗುತ್ತೆ ಅನ್ನೋದು ಎಲ್ಲ ಕೂಡ ಸಿಗುತ್ತೆ. ಮತ್ತೆ ಈ ಬ್ಯಾಂಕ್ ಅಲ್ಲಿ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ ಮ್ಯಾನೇಜರು. ಹಾಗಾಗಿ ನಿಮಗೆ ನಿಮ್ಮ ಅಕೌಂಟ್ಗಳನ್ನ ಇಲ್ಲೇ ಮಾಡಿ, ಮತ್ತೆ ಅವ್ರು ಲೋನ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾರು ನಮ್ಮ ವಿನಯ್ ಸರ್ ಅವರು ಕೊಡ್ತೀನಿ, ನಿಮ್ಮ ಅಕೌಂಟ್ಗಳನ್ನ ದಯವಿಟ್ಟು ಎಲ್ಲ 0% ಅಕೌಂಟ್ ಮಾಡೋದು ಸಾಕು. ನೀವು ಮಿಕ್ಕಿದ್ದನ್ನ ಪ್ರೊಸೆಸ್ ಮಾಡ್ತಾರೆ ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಎಲ್ಲ ಅಕೌಂಟ್ಗಳನ್ನ ಸಾಧ್ಯವಾದಷ್ಟು ಪಂಜಾಬ್ ಸಿಂಧ್ ಬ್ಯಾಂಕ್ ಅಲ್ಲಿ ಮಾಡಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಮಾತ್ರ ಅವಕಾಶ ಮಾಡಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ.
ಈ ದಿನ ನಮ್ಮ ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ ಮತ್ತು ಮಾರ್ಗದರ್ಶಿ ಬ್ಯಾಂಕ್ ಅಂದರೆ ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ವತಿಯಿಂದ ಸಾರ್ವಜನಿಕರಿಗೆ ಈ ಲೋನ್ಗಳ ಬಗ್ಗೆ ಮತ್ತು PMJJBY ಬಗ್ಗೆ APY ಬಗ್ಗೆ ಮತ್ತು PMSBY ಬಗ್ಗೆ ಅಂದರೆ ಸುರಕ್ಷಾ ಬಿಮಾ ಯೋಜನೆ ಜನ್ಧನ್ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಇವತ್ತು ಅರೇಂಜ್ ಮಾಡಿದ್ವಿ. ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಗೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ ಅವರ ಜನರಲ್ ಮ್ಯಾನೇಜರು, ಝೋನಲ್ ಮ್ಯಾನೇಜರು, ಚೀಫ್ ಮ್ಯಾನೇಜರು ಮತ್ತು ಬ್ಯಾಂಕ್ನ ಮ್ಯಾನೇಜರು ಎಲ್ಲ ಸ್ಟಾಫ್ಗಳು, ಹಾಗೆ ನಮ್ಮ ಪುರಸಭಾ ವತಿಯಿಂದ ಎಲ್ಲ ನಮ್ಮ ಕೌನ್ಸಿಲರ್ಸು ಅಂದರೆ ಎಕ್ಸ್ ಕೌನ್ಸಿಲರ್ಸು ಮತ್ತು ನಮ್ಮೆಲ್ಲ ಅಧಿಕಾರಿಗಳು, ಹಾಗೆ CDPO ಇಲಾಖೆಯಿಂದ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಅವ್ರ ಇಲಾಖೆಯಿಂದ ಕೆಲವೊಂದು ಸಂಘಗಳನ್ನು SHಗಳನ್ನು ಅವರು ನೋಂದಣಿ ಮಾಡಿದ್ದಾರೆ. ಆ ಎಲ್ಲ ನೋಂದಣಿ ಮಾಡಿರ್ತಕ್ಕಂಥ SH ಸದಸ್ಯರುಗಳು, ಹಾಗೆ ನಮ್ಮ ಕಚೇರಿ ವತಿಯಿಂದ ನಮ್ಮ ಇಲಾಖೆ ವತಿಯಿಂದ ನಾವು ನೋಂದಣಿ ಮಾಡಿರ್ತಕ್ಕಂತಹ ಎಲ್ಲ ಸ್ವಸಹಾಯ ಸಂಘಗಳ ಎಲ್ಲ ಹೆಣ್ಣುಮಕ್ಕಳು ಸದಸ್ಯರುಗಳು ಕೂಡ ಎಲ್ಲ ಬಂದಿದ್ದರು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅವರು ಯಾವ ಏನು ಬ್ಯಾಂಕಿನಲ್ಲಿ ಅವರು SBI ಬ್ಯಾಂಕ್, SBI ಇರ್ಬೋದು, ಕೆನರಾ ಬ್ಯಾಂಕ್ ಇರ್ಬೋದು, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇರ್ಬೋದು, ಯೂನಿಯನ್ ಬ್ಯಾಂಕ್ ಇರ್ಬೋದು, ಯಾವುದೇ ಬ್ಯಾಂಕಲ್ಲಿ ಅವರು ಒಂದು ಉಳಿತಾಯ ಖಾತೆಯನ್ನು ತೆರೆದಿದ್ದರೆ ಆಲ್ರೆಡಿ ತೆಗೆದಿದ್ದರೆ ಅವ್ರಿಗೆ ಈ ಒಂದು ಸ್ಕೀಮಲ್ಲಿ ಅವಕಾಶವನ್ನು ಪಡೆದುಕೊಳ್ಳಲಿಕ್ಕೆ ಅವಕಾಶ ಇದೆ. ಏನಾದರೂ ಅವ್ರಿಗೆ ಮನುಷ್ಯನ ಜೀವನ ಗ್ಯಾರಂಟಿ ಇಲ್ಲದೇ ಇರುವಂಥ ಜೀವನ, ಇಂಥ ಒಂದು ಸಂದರ್ಭದಲ್ಲಿ ನಾವು ಬದುಕ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಫ್ಯಾಮಿಲಿಗೆ ಸೆಕ್ಯೂರನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಬರ್ತದೆ. ಹಾಗಾಗಿ ಯಾವ ವ್ಯಕ್ತಿ ತನ್ನ ಉಳಿತಾಯ ಖಾತೆಯನ್ನು ಯಾವುದೇ ಬ್ಯಾಂಕಲ್ಲಿ ಓಪನ್ ಮಾಡಿದರೂ ಕೂಡ ಈ ಒಂದು 3 ಯೋಜನೆಗಳ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅವರು ಫಲಾನುಭವಿಗಳಾಗ್ಬೋದಾಗಿದೆ. ಈ ಮೂಲಕ ಅವರು ವ್ಯತ್ಯಾಸಗಳಾದಂಥ ಸಂದರ್ಭದಲ್ಲಿ ಆ ಫ್ಯಾಮಿಲಿಗೆ ಇರ್ತಕ್ಕಂಥ ಒಬ್ಬ ಮುಖ್ಯಸ್ಥನ ಏನಾದರೂ ಆದಂಥ ಸಂದರ್ಭದಲ್ಲಿ ಅವರು ಇರ್ತಕ್ಕಂಥ ಏನು ಡಿಪೆಂಡೆಂಟ್ಸ್ ಯಾರು ಇರ್ತಾರಲ್ಲ, ಅವಲಂಬಿತರು ಯಾರು ಇರ್ತಾರೆ, ಅವರಿಗೆ ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು, ಒಂದು ಸುರಕ್ಷಾ ಸೋಷಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ಭದ್ರತೆ, ಈ 2 ಅಂಶಗಳ ಆಧಾರದ ಮೇಲೆ ಇವತ್ತು ಸರ್ಕಾರ ಅದನ್ನು ಏನು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಇಂಟ್ರೊಡ್ಯೂಸ್ ಮಾಡಿದೆ. ಇದರ ಬಗ್ಗೆ ನಾವು ಅವೇರ್ನೆಸ್ಸನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಎಲ್ಲ SH ಗ್ರೂಪ್ನವರು ಮತ್ತು ಅಧಿಕಾರಿಗಳು, ಸಂಘ ಸಂಸ್ಥೆಯ ಸದಸ್ಯರುಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರು ಕೂಡ ತಾವೆಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರಿ. ತಮ್ಮೆಲ್ಲರೂ ಕೂಡ ನಾವು ನಮ್ಮ ಅತ್ತಿಬೆಲೆ ಪುರಸಭಾ ವತಿಯಿಂದ, ಹಾಗೆ ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ವತಿಯಿಂದ, ಲೀಡ್ ಬ್ಯಾಂಕ್ ಕೆನರಾ ಬ್ಯಾಂಕ್ ವತಿಯಿಂದ, ಅತ್ತಿಬೆಲೆ ಎಲ್ಲ ಸಾರ್ವಜನಿಕ ಏನು ಬಂಧುಗಳ ವತಿಯಿಂದ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪಂಜಾಬ್ ಸಿಂಧ್ ಬ್ಯಾಂಕ್ ವತಿಯಿಂದ ಶ್ರೀ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಒಂದು ಬ್ಯಾಂಕ್ನ ವತಿಯಿಂದ ನಮಗೇನೇನು ಸೌಲಭ್ಯ ಸಿಗುತ್ತೆ, ಬರೀ ನಾವು ಒಂದು ಅಕೌಂಟ್ ಮಾಡಿ ಬಿಟ್ಬಿಡ್ತೀವಿ, ಅದ್ರ ಹಿಂದೆ ಏನು ನಮಗೆ ಸೌಲಭ್ಯ ಬರುತ್ತೆ ಅನ್ನೋದನ್ನ ಗೊತ್ತಿಲ್ಲ. ಬರೀ 12 ರೂಪಾಯಿ ಕಟ್ಟಿದ್ರೆ ಇನ್ಶೂರೆನ್ಸ್ ಕೊಡ್ತಾರೆ. ನಾವು ಬೇರೆ ಒಂದು ಖಾಸಗಿ ಒಂದು ಇನ್ಶೂರೆನ್ಸ್ಗೆ ಹೋದರೆ ನಮಗೆ ತುಂಬ ದುಡ್ಡು ಕೇಳ್ತಾರೆ. ಅದರಲ್ಲಿ ಏನದು ನಿಮಗೆ ಆರೋಗ್ಯ ಚೆಕ್ ಮಾಡಬೇಕು ಅಂತಾರೆ, BP ಇದೆಯಾ, ಶುಗರ್ ಇದೆಯಾ, ಈ ಥರ ಪ್ರೀಮಿಯಂ ಕಟ್ ಮಾಡ್ತಾರೆ. ಆದರೆ ಇಲ್ಲಿ ಯಾವುದೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯ ನಿಮಗೆ ಯಾವುದೇ ಆರೋಗ್ಯ ಚೆಕ್ ತಪಾಸಣೆ ಇರೋದಿಲ್ಲ. ಬರೀ ನಾವು ಒಂದು ಅಕೌಂಟ್ ಮಾಡಿ ಬಿಟ್ಟರೆ ಸಾಕು, 2 ಇನ್ಶೂರೆನ್ಸ್ ಕೊಡ್ತಾರೆ. ಅದನ್ನು ಸುಮಾರು ಜನ ಉಪಯೋಗಿಸ್ಕೊಳ್ಳೋದಿಲ್ಲ. ಬರೀ ಪ್ರೈವೇಟ್ ಬ್ಯಾಂಕಲ್ಲಿ ಮಾಡ್ತೀವಿ, ಖಾಸಗಿ ಬ್ಯಾಂಕ್ಗಳಲ್ಲಿ ಮಾಡ್ತೀವಿ ಅಷ್ಟೇ ಹೊರತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಯಾರೂ ಮಾಡ್ತಾಯಿಲ್ಲ. ಕೇವಲ 12 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಅಷ್ಟೇ ಇರುತ್ತೆ ಒಂದು ಪ್ರೀಮಿಯಂ. ಒಂದು ವರ್ಷಕ್ಕೆ ಒಂದು 436 ರೂಪಾಯಿ ಇರುತ್ತೆ. ಈ ಥರ ಇನ್ಶೂರೆನ್ಸ್ ಕಟ್ಟೋದ್ರಿಂದ ನಮ್ಮ ಒಂದು ಜೀವಕ್ಕೆ ಏನೋ ತೊಂದರೆ ಆದಾಗ ಅದು ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ. ಅದ್ರ ಯಾರು ಮನೆ ಕುಟುಂಬದವ್ರು ಇರ್ತಾರೋ ಅವ್ರಿಗೆ ಒಂದು ಇನ್ಶೂರೆನ್ಸ್ ಕ್ಲೈಮ್ ಆಗೋಂಥ ಒಂದು ಕಾರ್ಯಕ್ರಮಗಳಿವೆ. ಈ ಥರ ಒಂದು ಕಾರ್ಯಕ್ರಮಗಳನ್ನು ನಾವು ಇವತ್ತು ಅತ್ತಿಬೆಲೆ ಪುರಸಭೆ ವ್ಯಾಪ್ತಿಯಲ್ಲಿ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ಪುರಸಭೆಯ ವ್ಯವಸ್ಥಾಪಕರಂಥ ನಂಜುಂಡಸ್ವಾಮಿ ಸರ್ ಇರ್ಬೋದು, ಆಮೇಲೆ ಬ್ಯಾಂಕ್ ಮ್ಯಾನೇಜರ್, ಪಂಜಾಬ್ ಸಿಂಧ್ ಬ್ಯಾಂಕ್ ಮ್ಯಾನೇಜರ್ ಅಂತ ವಿನಯ್ ಸರ್ ಇರ್ಬೋದು, ಹಾಗೆ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಅಂತ ಸತೀಶ್ ಸರ್, ಅನೇಕ ಜನರು ಮತ್ತು ನಮ್ಮ ರಮೇಶ್ ಅಣ್ಣವರು, ಆಮೇಲೆ ಸುಮಾರು ಜನ ನಮ್ಮ ಎಲ್ಲ ಕೌನ್ಸಿಲರ್ಸ್ಗಳು ಎಲ್ಲ ಬಂದಿದ್ದರು. ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಭಾಳ ಚೆನ್ನಾಗಿ ಅತ್ತಿಬೆಲೆಯಲ್ಲಿ ಮಾಡಿದ್ವಿ. ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ಬ್ಯಾಂಕ್ಗಳು ಬರೀ ಆ ಖಾತೆ ತೆರೆದ್ರೆ ಅಷ್ಟೇ ಆಗಲ್ಲ, ಅದರಿಂದ ಉಪಯೋಗ ಪಡ್ಕೊಳ್ಳಿ ಅಂತೇಳಿ ಒಂದು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಮಾಧ್ಯಮ ಮಿತ್ರರು ಕೂಡ ಆಗಮಿಸಿದ್ರಿ. ನಿಮಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮನ್ನು ಒಂದು ಕಾರ್ಯಕ್ರಮ ಕರೆಸಿ ಸಾರ್ವಜನಿಕರ ಒಂದಷ್ಟು ಅವರಿಗೆ ತಿಳಿಸ್ಕೊಟ್ಟಿದ್ದೆ ಎಲ್ಲ ಮ್ಯಾನೇಜರ್ಗಳಿಗೂ ನಾನು ಒಂದನ್ನು ತಿಳಿಸಿ ನನ್ನ ಮಾತು ಮುಗಿಸಿ. నేను పంజాబ్ అండ్ సింధ్ బ్యాంక్ మేనేజర్ని. ఈరోజు 3 month ఫైనాన్షియల్ ఇంక్లూజన్ సాచురేషన్ క్యాంప్ మన అత్తిబెలి నంజుండేశ్వర స్వామి సముదాయ భవన్లో ఇలా ఈరోజు జరుపుకున్నాము. ఇక్కడికి అందరూ వచ్చారు, పురసభ మేనేజర్ వాళ్ళు వచ్చారు, కౌన్సిలర్లు వచ్చారు, అండ్ మన ఇక్కడ SHG గ్రూప్స్ వాళ్ళు కూడా చాలామంది వచ్చారు. అందరికీ ఈ యొక్క మోటో ఏంటంటే, ఈ యొక్క ప్రోగ్రామ్ యొక్క మోటో ఏంటంటే, మనము
బ్యాంకింగ్ సర్వీస్ అనేది నార్మల్ పీపుల్ వరకు పోవడం అన్నట్టు. అది ఎలా ఓన్లీ రిచ్ పీపుల్స్కే మాత్రమే బ్యాంకింగ్ సర్వీస్ అనేది కాదు, ఇది మన అటు పూర్ పీపుల్కి కూడా ఈక్వల్గా వాళ్ళకు కూడా రైట్స్ ఉంటాయని చెప్పేసి దాని యొక్క మోటో ఇది. అండ్ మన బ్యాంక్లో PMJBY అని, PMSBY అని, APY అని, ఇవన్నీ ఇన్సూరెన్స్ స్కీమ్స్ అన్నట్టు, ఇవి కూడా మన బ్యాంక్లో చేస్తూ ఉన్నాము. అండ్ బ్యాంక్లో జీరో బ్యాలెన్స్ అకౌంట్స్ కూడా ఓపెన్ చేస్తూ ఉన్నాము. మ్యాక్సిమం నేనైతే ఒక 10 మంది గ్యాదర్ అయితే నేను అక్కడ వాళ్ళ ఇంటికి వెళ్ళే ఈ ప్రధానమంత్రి ఈ అకౌంట్స్ ఓపెన్ చేస్తూ ఉన్నాను, జీరో బ్యాలెన్స్ అకౌంట్ ఓపెన్ చేస్తూ ఉన్నాను. ఆ విధంగా ఎక్కడున్నా నేను వస్తాను, ఓపెన్ చేస్తాను మన ఈ సరౌండింగ్లో, అదేం ప్రాబ్లం లేదు. అండ్ మీకు PMJB అన్ని స్కీమ్స్ కూడా చేస్తాను. అండ్ ఈరోజు వచ్చిన ప్రతి ఒక్కరికి అందరికీ ధన్యవాదాలు. థ్యాంక్ యూ.